ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುಳ್ಳಿಯವರು ಯಾರನ್ನು ಕರೆಸ್ತಾ ಇದ್ದೀರಾ, ಯಾವ ಅಡುಗೆನ ಮಾಡಿ ನಮಗೆ ತೋರಿಸ್ತಾ ಇದ್ದೀರಾ, ಯಾರು ಬರ್ತಾ ಇದಾರೆ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಆನ್ ಒನ್ಲಿ ಸುಚಿತ್ರಾ ಅವರು ಬರ್ತಾ ಇದ್ದಾರೆ. ಬಂದು ಅದ್ಭುತವಾಗಿರುವಂತಹ ಒಂದು ಅಡುಗೆನ ಮಾಡಿ ತೋರಿಸ್ತೀನಿ ಮುಳ್ಳಿಯವರು ಅಂತ ಹೇಳಿದ್ದಾರೆ. ಅವ್ರಿಗೋಸ್ಕರ ನಾವು ಕಾಯ್ತಾ ಇದೀವಿ. ಬಂದ್ರು ಅಂತ ಕಾಣುತ್ತೆ. ಸುಚಿತ್ರಾ ಬನ್ರಿ. ನಮಸ್ಕಾರ ಮೇಡಮ್. ಏನ್ ಫುಲ್ಲು ಖುಷಿಯಾಗಿ ಬರ್ತಾ ಇದ್ದೀರಾ ಸ್ಲೋ ಮೋಷನ್ ಅಲ್ಲಿ. ಏನ್ ಮಾಡ್ತಾ ಇದ್ದೀರಾ ಇವತ್ತು? ಪನ್ನೀರ್ ಸ್ವೀಟ್ ಕಾರ್ನ್ ಪಲಾವ್ ಮಾಡ್ತಾ ಇದ್ದೀನಿ. ಪನ್ನೀರ್ ಮತ್ತೆ ಸ್ವೀಟ್ ಕಾರ್ನ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಪಲಾವ್ ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಓಕೆ, ಪನ್ನೀರು ಸ್ವೀಟ್ ಕಾರ್ನ್ ಎರಡು ಹಾಕಿ ಪಲಾವ್ ಮಾಡ್ತಾ ಇದ್ದೀರಾ. ಮಾಡಕ್ಕೆ ಏನೇನ್ ತಂದಿದ್ದೀರಾ ಅಂತ ಹೇಳ್ಬೇಕು ನೀವು. ಪನ್ನೀರ್ ಸ್ವೀಟ್ ಕಾರ್ನ್ ಪಲಾವ್ ಬೇಕಾಗುವ ಸಾಮಗ್ರಿಗಳು: ಜೀರಾ ಅಕ್ಕಿ, ಪನ್ನೀರ್, ಸಿಹಿ ಜೋಳ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನಕಾಯಿ, ಪಲಾವ್ ಎಲೆ, ಗೋಡಂಬಿ, ತೆಂಗಿನಕಾಯಿ ಹಾಲು, ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಮಸಾಲಾ, ಪುದೀನಾ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಬೆಣ್ಣೆ, ಎಣ್ಣೆ. ಶುರು ಮಾಡುವ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ ಸುಚಿತ್ರಾ? ಫಸ್ಟ್ ಒಂದು ಪಾತ್ರೆಯಲ್ಲೇ ಮಾಡಬಹುದು. ಇದೇನ್ ಬೇಕಾಗುತ್ತೆ? ಹೆಂಗಾರೆ ಸರ್ ನಿಮ್ಗೆ ಏನ್ ಕೊಡ್ಲಿ ಅಂತ ಹೇಳಿ ಅದನ್ನ ಕೊಡ್ತೀನಿ. ಕಡಾಯಿ ಕೊಡಿಯೋದು. ಕಡಾಯಿ ಬೇಕಾ? ಇದೇ ಸಾಕಲ್ಲ ಕಡಾಯಿ ನಿಮ್ಗೆ? ತೊಳಿ ಮೇಡಮ್. ಒಂದ್ ಸೈಡ್ ಒಂದ್ ಸ್ವಲ್ಪ ನೀರ್ ಕಾಯಿಸಕ್ಕೆ. ಕಾಯಿ ಹಾಲಿದೆ, ಬೇಕಿದೀನಿ ಒಂದ್ ಕಪ್ ಅಷ್ಟು ಬಿಸಿನೀರು ಹಾಕೊಳ್ಳೋಣ. ಓಕೆ, ಬಿಸಿನೀರು ಏನಕ್ಕೆ ಮೇಡಮ್? ಬೇಗ ಬೇಗ ಆಗ್ಲಿ ಕೆಲಸ ಅಂತನಾ? ಒಂಥರ ಕಾಯಿ ಹಾಲು ತಗೊಂಡಿದ್ದೀನಿ, ಇನ್ನೊಂದ್ ಕಪ್ ಅಷ್ಟ ತೆಗೆದ್ಬಿಡಿ. ಇದು ಹಾಕಿ ಹಾಕಿ ಬರೋಲ್ಲ, ಸಾಕಷ್ಟೇನೆ. ಓಕೆ, ನೀರ್ ಕಾಯ್ತದೆ, ಈ ಕಡೆ ಬಾಂಡಿ ಕಾಯ್ತದೆ. ಏನ್ ಮಾಡಿ ಎಣ್ಣೆ ಹಾಕ್ಲಾ ಮೇಡಮ್? ಎಣ್ಣೆ ಹಾಕಿ ಒಂದ್ ಸ್ಪೂನ್ ಬಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮತ್ತೆ ಇನ್ನೇನು ಸುಚಿತ್ರ ಸಮಾಚಾರ? ಎಣ್ಣೆ ಕಾಯ್ತಾ ಇರ್ಲಿ. ಈಗಿದ್ದಂಗೆ ವೆಜ್ ಪಲಾವ್ ಬಂದ್ಬಿಟ್ಟಿದ್ದೀರಾ? ನಾನ್ ವೆಜ್ ಪಲಾವ್ ಇಂದ ಬಂದು 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 ತಮಿಳ್ನಾಡ ಸುಚ್ಕೊಂಡ್ಬಂದು ತಿರ್ಗಾ ಎಲ್ಲಾ ತರನು ಇರ್ಬೇಕಲ್ವಾ? ಇದು ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ ಸಹ ಪ್ಯಾಕ್ ಮಾಡಬಹುದು. ರೈಸ್ ಐಟಮ್ ಬೇಕು ಅಂದಾಗ ಪನ್ನೀರ್ ಮತ್ತೆ ಸ್ವೀಟ್ ಕಾರ್ನ್ ಮಕ್ಕಳಿಗೆ ಇಷ್ಟ ಆಗಂತದ್ದು. ದೊಡ್ಡವರಿಗೆ ಮಕ್ಕಳಿಗೆ ಎಲ್ಲರಿಗೂ ಮಾಡ್ಕೋಬಹುದು. ಓಕೆ, ನೀವ್ ಹೇಳಿದ್ಮೇಲೆ ಎಸ್ ಇಮಿಡಿಯೇಟ್ ಆಗಿ ಮಾಡಕ್ ಶುರು ಮಾಡಿ. ಒಂದ್ ಸ್ಪೂನ್ ಬಟರ್ ಹಾಕ್ತೀನಿ. ಓಹೋ, ಚೆನ್ನಾಗಿರುತ್ತೆ ಬಿಡಿ. ಪಲಾವ ಬಿರಿಯಾನಿನ ಇದು? ಪಲಾವ್ ಅಲ್ಲ ಇದು. ಸಾಕದು ಬಟರ್. ಇನ್ನು ಬ್ರೌನ್ ಹಾಕ್ಬಾರ್ದು. ಓಕೆ, ಜಾಸ್ತಿ ಬೇಡ. 2 ಪೀಸ್ ಚಕ್ಕೆ. ಆಯ್ತು ಮೇಡಮ್. ಲವಂಗ ಒಂದೆರಡು. ಓಕೆ ಮೇಡಮ್. ಏಲಕ್ಕಿ ಎಲ್ಲ ಹಾಕಿ ಮೇಡಮ್. 3. ಓಕೆ, ಆಮೇಲೆ ಬಿರಿಯಾನಿ ಎಲೆ ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್. ಈರುಳ್ಳಿ. ಓಕೆ ಓಕೆ, ಚೆನ್ನಾಗಿ ಫ್ರೈ ಆಗಬೇಕಾ? ಸ್ವಲ್ಪ ಹಾಕಿ. ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಷ್ಟು ಅಡಿಗೆಗಳು ಚೆನ್ನಾಗುತ್ತೆ. ನಿಧಾನಕ್ಕೆ ಮಾಡಿದಷ್ಟು ಅಡಿಗೆ ಚೆನ್ನಾಗುತ್ತೆ. ಅರ್ಜೆಂಟ್ ಆಗಿ ಮಾಡಿದ್ರೆ ಕ್ವಾಲಿಟಿ ಹೊಟ್ಟೋಗುತ್ತೆ ಅಲ್ವಾ ಸುಚಿತ್ರಾ? ಇದನ್ನೇ ನೀವು ಹೇಳೋದಲ್ವಾ? ಓಕೆ, ಕುಕಿಂಗ್ ಅಲ್ಲಿ ಪೇಷನ್ಸ್ ಇರಬೇಕು. ಹೌದು, ಹೊಟ್ಟೆ ಹಸ್ಕೊಂಡು ಸಾಯ್ತಾ ಇರಬೇಕು, ಅವಾಗ ಚೆನ್ನಾಗಿರೋದು ಕೊಟ್ರೆ ಚೆನ್ನಾಗಿರುತ್ತೆ ಅಲ್ವಾ ನೀವು ಹೇಳೋದು? ಮತ್ತೆ ಇನ್ನೇನು ಸಮಾಚಾರ? ಕೆಲವೊಂದು ಅಡಿಗೆಗಳು ಬೇಗ ಮಾಡಬಹುದು ಫಾಸ್ಟ್ ಆಗಿ, ಬಟ್ ಎಲ್ಲಾ ಅಡಿಗೆನೂ ಅದೇ ರೀತಿ ಮಾಡಕ್ಕಾಗಲ್ಲ. ಬೇಗ ಮಾಡಕ್ಕಾಗಲ್ಲ. ಟೈಮ್ ತಗೊಳ್ಳೋಂಥದ್ದು ಟೈಮ್ ತಗೊಳ್ಳೋದು. ಟೈಮ್ ತಗೊಳ್ಳೇಬೇಕು. ಟೈಮ್ ತಗೊಂಡಿಲ್ಲ ಅಂದ್ರೆ ಕೆಲಸ ಏನಾಗುತ್ತೆ ಅಂದ್ರೆ ಕೆಟ್ಟೋಗುತ್ತೆ ಅಡಿಗೆ. ಹೌದು, ಸ್ವಲ್ಪ ಈರುಳ್ಳಿ ಬಣ್ಣ ಚೇಂಜ್ ಆಗಲಿ ಅಲ್ವಾ? ತುಂಬಾ ಬ್ರೌನ್ ಆಗೋದು ಬೇಡ. ಓಕೆ, ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಇದು ಆಗ್ತಾ ಇರ್ಲಿ ಒಂಚೂರು ಕೊಡಿ. ಒಂದು ಗ್ರೈಂಡ್ ಮಾಡ್ಕೊಂತೀನಿ. ಇನ್ನ ಗ್ರೈಂಡ್ ಬೇರೆ ಇದೆ ಇದಕ್ಕೆ. ಏನ್ ಮಾಡ್ತಾ ಇದೀರಾ ಗ್ರೈಂಡ್? ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿನ ಪೇಸ್ಟ್ ಮಾಡ್ಕೊಂತೀನಿ. ಮೂರನ್ನೂ? ಓಕೆ, ಶುಂಠಿ ಆಯ್ತು, ಬೆಳ್ಳುಳ್ಳಿ ಆಯ್ತು, ಮತ್ತೆ ಹಸಿಮೆಣಸಿನಕಾಯಿ. ಓಹೋ, ಹಾಕಿ ಹಾಕಿ. ರೆಡ್ ಚಿಲ್ಲಿ ಪೌಡರ್ ಎಲ್ಲ ಏನು ಹಾಕಲ್ಲ, ಸ್ವಲ್ಪ ಬಿರಿಯಾನಿ ಪೌಡರ್ ಹಾಕ್ತೀನಿ. ಓಕೆ, ಖಾರ ಎಷ್ಟು ಬೇಕು ಅಷ್ಟು. ಮಕ್ಕಳಿಗೆ ಮಾಡ್ತೀನಿ ಅಂದ್ರೆ ಮೈಲ್ಡ್ ಆಗಿ ಹಾಕೋಬಹುದು. ಓಕೆ ಮೇಡಮ್. ನೀರು ಹಾಕೋಬಹುದಲ್ಲ? ನೀರು ಹಾಕಿ ಗ್ರೈಂಡ್ ಮಾಡಿ. ಸ್ವೀಟ್ ಕಾರ್ನ್ ಇದು ಸ್ವಲ್ಪ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಓಕೆ, ಅಮೆರಿಕನ್ ಸ್ವೀಟ್ ಕಾರ್ನ್. ಓಕೆ, ಸ್ವಲ್ಪ ಬಟರ್ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ 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 ಓಕೆ. ನಂತರ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಪೇಸ್ಟ್. ಓಕೆ, ಓಕೆ,
ಸಾಕಾ? ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಪೇಸ್ಟ್ ಅನ್ನು ಕೂಡ ಹಾಕೊಂಡಿದೀವಿ. ಇದೇ ಖಾರ ಕೊಡೋದು ಅಂತ ಕಾಣುತ್ತೆ. ಹೌದು. ಪೌಡರ್ಗಳೇನಿಲ್ಲ ಅಲ್ಲ ಇದಕ್ಕೆ? ಸ್ವಲ್ಪ ಆಪ್ಷನಲ್ ಬಿರಿಯಾನಿ ಮಸಾಲಾ ಪೌಡರ್ ಬೇಕಾದ್ರೆ ಒಂಚೂರು ಹಾಕಿ. ಓಕೆ. ಜಾಸ್ತಿ ಬೇಡ, ಕಲರ್ ನ ಚೇಂಜ್ ಮಾಡುತ್ತೆ ಇದು. ಓಕೆ. ಇದು ಆಪ್ಷನಲ್. ಒಂದು 1/4 ಚಮಚ ಏನಿದು? ಬಿರಿಯಾನಿ ಪೌಡರ್? ಬಿರಿಯಾನಿ ಮಸಾಲಾ. ಓಕೆ 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 ಓಕೆ. ಸ್ವಲ್ಪ ವಾಸನೆ ಬಂತು, ಸ್ವಲ್ಪ ಫ್ಲೇವರ್ಗೆ. ಎಸ್ ಎಸ್. ಇಲ್ಲಿ ಜೀರಾ ರೈಸ್ ತಗೊಂಡಿದ್ದೀನಿ. ಯಾವ ರೈಸ್ ಬೇಕಾದ್ರೂ ತಗೋಬಹುದು. ಒಂದು 15-20 ನಿಮಿಷ ನೆನೆಸಿರೋಂಥದ್ದು. ಓಕೆ. ಪನ್ನೀರ್ ಯಾವಾಗ ಹಾಕೊಳ್ತೀರಾ ನೀವು? ಹಾಕ್ತೀನಿ. ಪನ್ನೀರ್ ತುಂಬಾ ಬೇಗ ಕುಕ್ ಆಗುತ್ತೆ, ಜಾಸ್ತಿ ಟೈಮ್ ತಗೊಳಲ್ಲ. ನಾವು ಫಸ್ಟ್ ಹಾಕ್ಬಿಟ್ಟು ಎಲ್ಲ ತಿರುಗಿಸ್ತಾ ಇದ್ರೆ ಪನ್ನೀರ್ ಕ್ರಂಬಲ್ ಆಗೋಗುತ್ತೆ, ಪುಡಿ ಪುಡಿ ಆಗೋಗುತ್ತೆ. ಹೌದು, ಅದರಿಂದ ನಾನು ಹಾಕ್ತೀನಿ. ಅದನ್ನ ಸಾಲ್ಟ್ ಹಾಕೋಣ. ಹಾಕ್ಬಿಡಿ ಮೇಡಮ್. ಓಹೋ. ಗೋಡಂಬಿನ ಮೊದಲೇ ಹಾಕಿದ್ರೆ ಒಗ್ಗರಣೆಗೆ ಬ್ರೌನ್ ಆಗೋಗುತ್ತೆ. ಓಕೆ ಓಕೆ. ಒಳ್ಳೆ ಕಾನ್ ಪಲಾವ್ ಆಗ್ತಾ ಇದೆ. ಅಳತೆ ಪ್ರಕಾರ ಹಾಕ್ಬೇಕಲ್ಲ? ಕಾಯಿ ಹಾಲಿದು. ಓಕೆ. ಬಿಸಿನೀರು ಕೊಡಿ ಸ್ವಲ್ಪ. ಕೊಡ್ಲಾ? ಕೊಡಿ. ಬಿಸಿ ನೀರನ್ನ ಕಾಯಿಸ್ಕೊಂಡಿದ್ದೀವಿ. ಹಾಕ್ಲಾ? ಹಾಕಿ ಸಾಕು. ಒಂದು ಬಾಯ್ಲ್ ಬರಲಿ. ಓಕೆ. ಬರ್ತಾ ಇದೆ. ಈಗ ಪನ್ನೀರ್ ಹಾಕ್ತೀನಿ. ಓಕೆ ಮೇಡಮ್, ಹಾಕಿ ಹಾಕಿ. ಯಾಕಂದ್ರೆ ಪನ್ನೀರ್ ಮೊದಲೇ ಫ್ರೈ ಮಾಡಿಬಿಟ್ರೆ ಜಾಸ್ತಿ ಪುಡಿ ಪುಡಿ ಆಗ್ಬಿಡುತ್ತೆ. ಓಕೆ. ಪನ್ನೀರ್ ಏನು ಸಿಗೋದಿಲ್ಲ. ಓಕೆ ಓಕೆ. ಅದು ಬೇಗ ಕುಕ್ ಆಗುತ್ತೆ. ಫ್ರೈ ಮಾಡಿ ಹಾಕ್ತಾರಲ್ವಾ? ಫ್ರೈ ಮಾಡಿ ಸಹ ಹಾಕೋಬಹುದು. ಓಕೆ. ಸ್ವಲ್ಪ ಹಾರ್ಡ್ ಆಗ್ಬಿಡುತ್ತೆ ಫ್ರೈ ಮಾಡಿ ಹಾಕಿದ್ರೆ. ಇದು ಒಂಥರ ವೈಟಿಶ್ ಹಾಗೆ ಕಲರ್ ನಮಗೆ ಹಾಗೆ ಇರುತ್ತೆ. ಪುದೀನ ಸೊಪ್ಪು. ಓಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಲಿಡ್ನ ಕ್ಲೋಸ್ ಮಾಡ್ಬಿಡೋಣ ಈಗ. ಓಕೆ. ಮೆಣಸಿನಕಾಯಿ ಬೇಡವಾ? ಗ್ರೈಂಡ್ ಮಾಡಿದ್ದೀನಲ್ಲ ಮೆಣಸಿನಕಾಯಿ, ಅಷ್ಟೇ ಸಾಕಲ್ಲ? ಪೇಸ್ಟ್ ಹಾಕಿದ್ರೆ ಸಾಕು. ಇದು ಸ್ವಲ್ಪ ವೈಟಿನ್ ಕಲರೇ ಬರಬೇಕು. ಪನ್ನೀರ್ ಸ್ವೀಟ್ ಕಾರ್ನ್ ಪಲಾವ್ ಅಂದ್ರೆ ನಮಗೆ. ಓಕೆ ಓಕೆ. ಇದು ಆಯ್ತು ಅಂದ್ರೆ ಮುಗಿತಾ ಕತೆ ಇರೋದು? ಕುಕ್ಕರ್ ಕುಕ್ಕರ್ ಬೇಡ, ಏನ್ ಬೇಡ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಪನ್ನೀರು ಮತ್ತು ಕಾನ್ನ ಪಲಾವನ್ನ ಮಾಡಿ ತೋರಿಸ್ಕೊಡ್ತಾ ಇದ್ದಾರೆ ಸುಚಿತ್ ಅವರು. ಮುಚ್ಚಣ ಇದನ್ನ ತೊಳೆಯಲಿದೆ ನೋಡಿ ಲಿಡ್. ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡ್ಬಿಡಿ, ಮೀಡಿಯಂ ಫ್ಲೇಮ್. ಓಕೆ. 10 ನಿಮಿಷ ಆಗಿದೆ ಕರೆಕ್ಟಾಗಿ ನಾವು ಹೋಗಿ ಮತ್ತೆ ಬಂದಿದ್ದೀವಿ. ಇಲ್ಲಿ ಅದ್ಭುತವಾಗಿರುವಂತ ಪಲಾವ್ ರೆಡಿ ಆಗಿದೆ. ಆಹಾ, ನಿಮ್ಮ ಮನೆಗೆಲ್ಲ ಬರ್ತಾ ಇರ್ಬೇಕಲ್ಲ ವಾಸನೆ? ಬಂದಿಲ್ವಾ? ಘಮ ಬರ್ತಾ ಇಲ್ವಾ? ತಾಳಿ ತೆಗಿರಿ ಸುಚಿತ್ರ. ಓಹೋ, ಕುಕ್ಕರ್ ಮಾಡಿದ್ರೆ ಆಗೋದು ಅನ್ಕೊಂಡಿದ್ದೆ. ಹೌದು, ಪನ್ನೀರ್ ಎಲ್ಲ ನೋಡಿ ಅದು ಕಂಬಲ್ ಆಗಲ್ಲ. ಲಾಸ್ಟ್ ಅಲ್ಲಿ ಹಾಕೋದ್ರಿಂದ ಕಲರ್ ಚೇಂಜ್ ಆಗಲ್ಲ, ಮತ್ತೆ ಅದು ಪುಡಿ ಆಗಿ ಸಹ ಆಗೋದಿಲ್ಲ. ಓಕೆ. ಇದು ಆಪ್ಷನಲ್. ಲಾಸ್ಟ್ ಅಲ್ಲಿ ಒಂಚೂರು ತುಪ್ಪ ಹಾಕ್ತೀನಿ. ಹಾಕಿ ಮೇಡಮ್, ತುಪ್ಪ ಹಾಕಿ ಮೇಡಮ್. ಓಕೆ. ಅಲ್ಲ, ನಾವ್ ಏನೇನ್ ಹಾಕ್ಬೇಕು ಅದೆಲ್ಲ ಹಾಕ್ಲೇಬೇಕು. ನಮ್ಗೆ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ, ಸಮಾಧಾನ ಆಗಲ್ಲ, ಕಂಪ್ಲೀಟ್ ಆಗಿಲ್ಲ ಅನ್ಸುತ್ತೆ. ಓಕೆ. ಸೊ ಒಂದ್ ಸ್ವಲ್ಪ ಆಪ್ಷನಲ್ ಅಂತ ಹೇಳಿದೀನಿ, ಬೇಕಿದ್ರೆ ಆಫ್ ಮಾಡಿ ಇವಾಗ. ಆಗಿದೆ, ಆಫ್ ಮಾಡಿ. ಒಳ್ಳೆ ಜೀರಾ ರೈಸ್ ಹಾಕಿದೀರಾ, ಅದ್ಭುತವಾಗಿರೋ ಪಲಾವ್ ಬಂದಿದೆ. ಪಲಾವ್ ಕೊಡ್ತೀರಾ? ಏನೋ ಮನೆಗೆ ತಗೊಂಡು ಹೋಗ್ತಾರ, ಏನೋ ತಂದ್ಬಿಟ್ಟಿದ್ದೀರಾ ಹೊಸದಾಗಿ ಸುಚಿತ್ರ? ಒಂದ್ಸತಿ ಮಿಕ್ಸ್ ತಿರ್ಸ್ಬಿಡ್ತೀರಾ? ತುಪ್ಪ ಹಾಕಿದ್ನಲ್ಲ. ಓಹೋ, ಬರ್ತಾ ಇದೆ ಅಲ್ಲ ಜೀರಾ ರೈಸ್ ಫ್ಲೇವರ್. ಕುಕ್ಕರ್ ಮಾಡೋದಕ್ಕಿಂತ ಚೆನ್ನಾಗಿರುತ್ತಲ್ಲ ಈ ರುಚಿ ಇವಾಗ? ಚೆನ್ನಾಗಿರುತ್ತೆ. ಏನಂದ್ರೆ ಸ್ವಲ್ಪ ದಮ್ಮಕ್ಕೆ ಟೈಮ್ ತಗೊಳುತ್ತೆ. ರೈಸ್ ಕಂಪ್ಲೀಟ್ ಆಗಿ ಕುಕ್ ಆಗಿದ್ರೆ ಚೆನ್ನಾಗಿರುತ್ತೆ. ಓಕೆ ಓಕೆ ಓಕೆ. ನಿಜವಾಗ್ಲೂ ಇದು ಮಕ್ಕಳಿಗಂತೂ ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಅಂತಾನು ಹೇಳ್ಬೋದು, ದೊಡ್ಡವ್ರಿಗೂ ಅಷ್ಟೇ. ಎಲ್ರಿಗೂ ಇಷ್ಟ ಆಗುತ್ತೆ. ಖಾರ ಇರಲ್ಲ, ಮಸಾಲಾ ಪದಾರ್ಥಗಳು ಜಾಸ್ತಿ ಒಳಗೆ ಸೇರಿರೋದಿಲ್ಲ. ಇಲ್ಲ, ಇದ್ರಲ್ಲಿ ಇಲ್ಲ. ತೊಳಿ. ಓಕೆ. ಓಕೆ, ಬಿಸಿಯಾಗಿರ್ಲಿ, ಮುಳ್ಳಿಯವ್ರು ಬಿಸಿಯಾಗಿ ತಿನ್ಲಿ ಅಂತಾನ? ಹೌದು. ಓಕೆ, ಕೊಡಿ 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 ಕೊಡಿ. ಪನ್ನೀರ್ ಸ್ವೀಟ್ ಕಾರ್ನ್ ಪಲಾವ್ ಡಿಶ್ ಅಲ್ಲಿ ಟೇಸ್ಟ್ ಮಾಡಿ ಹೇಳ್ರಿ. ಮುಚ್ಬಿಟ್ಟು ಕೊಟ್ಬಿಟ್ರೆ ಹೆಂಗ್ ಮಾಡೋದ್ರಿ ನಾವು? ಬಿಸಿ ಬಿಸಿಯಾಗಿ ತಿನ್ನಿ ಅಂತ. ಓ, ಬಿಸಿ ಬಿಸಿಯಾಗಿ ಹಂಗೆ ಇದೆ. ತುಂಬಾ ಸಕ್ಕತ್ತಾಗಿ ಕಾಣ್ತಾ ಇದ್ದಾರೆ. ಹೆಂಗ್ ಬರ್ತದೆ? ಬಂತ ಇವಾಗ ಘಮ ಫುಲ್. ಓಕೆ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ ಹಿಂಗ್ ಮಾಡಿದ್ರೆ. ಸುಚಿತ್ ಅವರು ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮನೇಲೆ ಮಾಡ್ಕೊಂಡು ತಿನ್ಕೊಳ್ಳಿ.
ಪನ್ನೀರ್ ಸ್ವೀಟ್ ಕಾರ್ನ್ ಪಲಾವ್ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ, ಬೆಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಈರುಳ್ಳಿ ಹಾಕಿ ಫ್ರೈ ಮಾಡಿ ಸಿಹಿ ಜೋಳ, ರುಬ್ಬಿದ ಮಿಶ್ರಣ, ಬಿರಿಯಾನಿ ಮಸಾಲ, ಜೀರಾ ಅಕ್ಕಿ, ಉಪ್ಪು, ಗೋಡಂಬಿ, ತೆಂಗಿನಕಾಯಿ ಹಾಲು, ಬಿಸಿ ನೀರು ಹಾಕಿ ಕಲಸಿ ನಂತರ ಪನ್ನೀರ್, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ ಸುಮಾರು 10 ನಿಮಿಷ ಬೇಯಿಸಿ. ಕೊನೆಯಲ್ಲಿ ತುಪ್ಪ ಹಾಕಿದರೆ ಪನ್ನೀರ್ ಸ್ವೀಟ್ ಕಾರ್ನ್ ಪಲಾವ್ ರೆಡಿ ಟು ಈಟ್. ಓಕೆ ಸುಚಿತ್ರಾ ಅವರೇ, ತುಂಬಾ ಸಖತ್ತಾಗಿದೆ ಮಾಡಿದೀರಾ. ಡಿಶ್ ಒಳಗೆ ಹಾಕಿ ಕೊಟ್ಟಿದ್ದೀರಾ. ಇದನ್ನ ಟೇಸ್ಟ್ ಮಾಡಲೇಬೇಕು. ಮಿಶ್ರ ಬಜ್ಜಿ ಬೇರೆ ಮಾಡಿದ್ದೀರಾ? ಪಚ್ಚಡಿ ಇದ್ರೆ ಬೇಕಾ? ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡ್ಲಾ? ಏನು ಬೇಕಾಗಿಲ್ಲ, ಬೇಕಾಗೋದಿಲ್ಲ, ಹಾಗೆ ತಿನ್ಬೋದಾ? ಅದ್ಭುತ. ಹೇಗೆ ಒಂಥರ ಡಿಫ್ರೆಂಟ್ ಆಗಿದೆ ರೆಗ್ಯುಲರ್ ಪಲಾವ್ಗಿನ. ಪನ್ನೀರ್ ಮತ್ತೆ ಸ್ವೀಟ್ ಕಾರ್ನ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅದೇ ಹೇಳಿ. ಅದ್ಭುತ ಇದೆ. ಯಾಕಂದ್ರೆ ಇಲ್ಲಿ ಕೊಕೊನಟ್ ಮಿಲ್ಕ್ ಯೂಸ್ ಮಾಡಿದೀವಿ, ಅದು ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಮತ್ತೆ ಬಟರ್ ಅಲ್ಲಿ ನಾವು ಸ್ವೀಟ್ ಕಾರ್ನ್ ಏನ್ ಫ್ರೈ ಮಾಡ್ತೀವಿ ಅದು ಎಕ್ಸ್ಟ್ರಾ ಟೇಸ್ಟ್. ತುಂಬಾ ಸಖತ್ತಾಗಿದೆ, ಅದ್ಭುತವಾಗಿದೆ. ಹಾಕೊಳ್ಳಿ. ನೋಡ್ತಾ ಭಯ ಆಗುತ್ತೆ, ಬೇಡಪ್ಪ ಆಮೇಲೆ ತಿನ್ಕೊಡ್ತೀನಿ. ಓಕೆ ಚಿತ್ರ, ತುಂಬಾ ಅದ್ಭುತವಾಗಿದೆ. ಪಲಾವ್ ಸಿರೀಸ್ ಇದು, ಪಲಾವ್ ಸಿರೀಸ್ ಏನ ಮಾಡ್ತಾ ಇದೀರಿ? ಇಲ್ಲ, ತುಂಬಾ ಸಖತ್ತಾಗಿದೆ, ರುಚಿಯಾಗಿದೆ, ಬಾಯ್ ತುಂಬಾ ತಿನ್ಬೋದ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಂದೆ ಗುರುಜಿಯವರು ಬರ್ತಾ ಇದ್ದಾರೆ. ಬಾಲಕೃಷ್ಣ ಗುರುಜಿಯವರು ಬಂದು ಅದ್ಭುತವಾಗಿರುವಂತಹ ಆರೋಗ್ಯದ ಅಡುಗೆನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಗುರುಜಿಯವರೇ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ಗುರುಜಿ, ಏನ್ ತೋರಿಸ್ಕೊಡ್ತಾ ಇದ್ದೀರಾ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೀವು? ನಮ್ಮ ಮನೆಗಳೆಲ್ಲ ಇವಾಗ ಹೆಂಗಾಗೋಗಿದೆ ಅಂದ್ರೆ, ಹೇಳಿ ಗುರುಜಿ. ಈ ಪಿಜ್ಜಾ ಅಂತೆ, ಬರ್ಗರ್ ಅಂತೆ, ನಾನಂತೆ, ನೀನಂತೆ ಏನೇನೋ ಆಗ್ಬಿಟ್ಟು ನಮ್ಮ ಟ್ರೆಡಿಷನಲ್ ವ್ಯಾಲ್ಯೂಸ್ ಇರುವಂತ ಅಡಿಗೆಗಳು ಹಾಳಾಗೋಗ್ತಾ ಇದೆ. ಹೇಳಿ ಗುರುಜಿ. ಹಾಳಾಗೋಗ್ತಾ ಇದೆ, ಅದು ಹೆಸರು ಗೊತ್ತಿಲ್ಲ ಮಕ್ಕಳಿಗೆ, ಹಂಗಾಗ್ಬಿಟ್ಟಿದೆ. ಹೌದೌದು, ಖಂಡಿತ. ಹಂಗಾಗಿ ಸ್ವಲ್ಪ ಪರಿಚಯ ಮಾಡಿಸ್ಕೊಳ್ಳೋಣ. ಹೇಳಿ ಗುರುಜಿ, ಏನ್ ಮಾಡ್ತಾ ಇದ್ದೀರಾ? ಸೊ ಇವತ್ತು ಅಕ್ಕಿ ಹುರಿ ಹಿಟ್ಟಿನ ಹುರಿ ಹಿಟ್ಟೆ, ಹುರಿ ಹಿಟ್ಟೆ, ಅಕ್ಕಿ ಹುರಿ ಹಿಟ್ಟು. ಯಾಕಂದ್ರೆ ರಾಗಿ ಹುರಿ ಹಿಟ್ಟು ಮಾಡ್ತಾರೆ, ನಾವು ಅಕ್ಕಿ ಹುರಿ ಹಿಟ್ಟು ಮಾಡ್ತಾ ಇದ್ದೀವಿ. ಅದನ್ನು ತೋರಿಸೋಣಂತೆ. ಓಕೆ ಗುರುಜಿ. ಫಸ್ಟ್ ಅಕ್ಕಿ ಹುರಿ ಹಿಟ್ಟನ್ನ ತೋರಿಸೋಣ. ಓಕೆ, ಅಕ್ಕಿ ಹುರಿ ಹಿಟ್ಟು ಮಾಡಕ್ಕೆ ಏನೇನು ತಂದಿದ್ದೀರಾ ಗುರುಜಿ? ಅಕ್ಕಿ ಹಿಟ್ಟು ತಂದೀನಿ, ಹುರಿ ಹಿಟ್ಟು ತಂದೀನಿ. ಇದು ಹೇಗೆ ಮಾಡೋದು ಅಂದ್ರೆ, ಅನ್ನದ ಅಕ್ಕಿನ ತಗೊಳ್ಳೋದು, ಉಗುರು ಬೆಚ್ಚಿರೋ ನೀರಲ್ಲಿ ಒಂದು 10 ನಿಮಿಷ ನೆನೆಸೋದು, ಅದನ್ನ ನೀರು ಬಸ್ಕೊಂಡ್ಬಿಡೋದು, ನೀರನ್ನು ತೆಗೆದುಬಿಡೋದು. ಆಮೇಲೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪನೇ ಅಕ್ಕಿ ಹಾಕೊಂಡು ಹರಳು ತರ ಬರುತ್ತೆ, ಕ್ರಿಸ್ಪಿ ಆಗುತ್ತೆ. ಅದನ್ನ ತಗೊಳ್ಳೋದು, ಮಿಕ್ಸರಲ್ಲಿ ಹಾಕಿ ಪೌಡರ್ ಮಾಡಿ ಇಟ್ಕೊಳ್ಳೋದು. ಅಕ್ಕಿ ಹುರಿ ಹಿಟ್ಟು ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ತೆಂಗಿನಕಾಯಿ ತುರಿ, ಖರ್ಜೂರದ ಪೇಸ್ಟ್, ಏಲಕ್ಕಿ ಪುಡಿ, ತೆಂಗಿನಕಾಯಿ ಹಾಲು. ಶುರು ಮಾಡ ಗುರುಜಿ. ಏನ್ ಕೊಡ್ಲಿ ಫಸ್ಟ್? ಈಗ ಒಂದು ಮಿಕ್ಸಿಂಗ್ ಬೌಲ್. ಅಕ್ಕಿನ ತಗೊಂಡು ಚೆನ್ನಾಗಿ ಉರುಬಿಸಿ ನೀರಲ್ಲಿ ಹಾಕಿ ಅದನ್ನ ನೀರಿಂದ ತೆಗೆದು ಬಾಂಡಿಲ್ ಹಾಕಿ ಚೆನ್ನಾಗಿ ಹುರ್ಕೊಂಡು ಪುಡಿ ಮಾಡಿದಂತ ಹಿಟ್ಟು ಅಕ್ಕಿನ. ಇದರಲ್ಲಿ ಒಂದು ಅರ್ಧ ಹಾಕೊಳ್ಳೋಣ. ಓಕೆ. ತೆಂಗಿನಕಾಯಿ ತುರಿ ಒಂದು ಅರ್ಧ ಹಾಕೊಳ್ಳೋಣ ಸಾಕು. ಓಕೆ ಗುರುಜಿ. ಆಮೇಲೆ ನಾವು ಯೂಶಲಿ ಬೆಲ್ಲನ ಕಾಯಿಸಿ ಉರಿ ಹಿಟ್ಟಿಗೆ ಹಾಕ್ತಾರೆ, ನಾವಿಲ್ಲಿ ಬೆಲ್ಲದ ಬದಲು ಖರ್ಜೂರದ ಪೇಸ್ಟ್ ಅನ್ನೇ ಹಾಕ್ತಾ ಇದ್ದಾರೆ ಗುರುಜಿ ಅವರು. ಒಂದು ಅರ್ಧ ಮುಕ್ಕಾಲು ಹಾಕೋಣ. ಓಕೆ. ಏಲಕ್ಕಿ ಪುಡಿ ಇಷ್ಟು ಹಾಕೋಣ. ಹಾಕಿ ಉಂಡೆ ಕಟ್ಲಿಕ್ಕೋಸ್ಕರ ಕಾಯಿ ಹಾಲು ಕೈಲೇ ಕಲಿಸ್ಬೇಕಾದ್ ಗುರುಜಿ? ಖಂಡಿತ ಬರುತ್ತೆ ಅದು. ಹೌದೌದು, ಮಿಕ್ಸ್ ಆಗಲ್ಲ. ಇಲ್ಲ, ಏನಾಗಿದೆ, ನಮ್ಮ ಸೌತ್ ಇಂಡಿಯನ್ ಟ್ರೆಡಿಷನಲ್ ಡಿಶಸ್ ಎಲ್ಲ ಹಾಳಾಗಿ ಹೋಗ್ತಾ ಇದೆ. ಓಕೆ, ಎಲ್ಲ ಹಾಳಾಗಿ ಹೋಗ್ತಾ ಇದೆ. ಈ ಥರದ್ದು ಆಗಾಗ ತಾಯಂದ್ರು ಮಕ್ಕಳಿಗೆ ಗಂಡಂಗೆ ಮಾಡ್ಕೊಡ್ತಾ ಇದ್ದಾರೆ. ಇಲ್ಲ ಫಸ್ಟ್ ಮಾಡ್ಕೊಡ್ಬೇಕು, ಆಮೇಲೆ ತಿಂತಾರ ಇಲ್ವಂತ ಪ್ರಯತ್ನ ಪಡ್ಬೇಕು. ಹೌದು, ಒಂದ್ಸರಿ ಮಾಡ್ಕೊಡ್ತಾರೆ, ತಿಂದಿಲ್ಲ ಅಂದ್ರೆ ಅದನ್ನ ಹಂಗೆ ಬಿಸಾಕ್ತಾರೆ. ನೀವು ಇದರ ಅನುಕೂಲಗಳು ಅದರ ಅನಾನುಕೂಲಗಳು ಗಮನಕ್ಕೆ ತರಬೇಕು. ಎಸ್, ನಿಜ. ದೇ ಲವ್ ಟು ಈಟ್. ಎಸ್, ಅದು ಕರೆಕ್ಟ್. ನಮ್ಮ ಬಾಲಕೃಷ್ಣ ಗುರುಜಿಯವರ ಅಡಿಗೆಯ ಆಹಾರ ಕ್ರಮದ ಪದ್ಧತಿಯಲ್ಲಿ ಅವರು ಹಾಲು, ಬೆಣ್ಣೆ, ತುಪ್ಪ, ಮೊಸರು ಇವುಗಳನ್ನ ಉಪಯೋಗಗಳಿಲ್ಲದೆ
ದಿನನಿತ್ಯ ನಾವು ಯಾವ ರೀತಿ ನಮ್ಮ ಆಹಾರ ಕ್ರಮಗಳನ್ನ ರೂಢಿಸ್ಕೋಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ನಾವೆಲ್ಲ ಅನ್ಕೊಂಡ್ಬಿಟ್ಟಿದೀವಿ ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರು ಇವೆಲ್ಲ ಇಲ್ಲ ಅಂತ ಹೇಳಿದ್ರೆ ಜೀವನನೇ ಸಾಕ್ಸಾಗಲ್ವೇನೋ ಅನ್ನುವ ಮಟ್ಟಕ್ಕೆ ಬೆಳೆದ್ಬಿಟ್ಟಿದೀವಿ. ಆದ್ರೂ ಕೂಡ ಅವೆಲ್ಲ ಇಲ್ದೇನೂ ಕೂಡ ಜೀವನನ ಸಾಗಿಸ್ಬೋದು, ಒಳ್ಳೆ ಆರೋಗ್ಯವನ್ನ ತಂದ್ಕೋಬಹುದು ಅಂತ ಬಾಲಕೃಷ್ಣ ಗುರೂಜಿಯವರು ತೋರಿಸ್ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಖ್ಯಾತ ಸಂವಹನಿ ತಜ್ಞರು ಬಾಲಕೃಷ್ಣ ಗುರೂಜಿಯವರು. ಒಳ್ಳೆ ಒಂದು ಉರಿ ಹಿಟ್ಟನ್ನ ಅಕ್ಕಿ ಉರಿ ಹಿಟ್ಟನ್ನ ಮಾಡಿ ತೋರಿಸ್ಕೊಡ್ತಾ ಇದ್ದಾರೆ. ರೈಟ್. ಸೊ ಈಗ ಆಯ್ತಾ ಗುರೂಜಿ? ಹಾ, ಓಕೆ, ಕಟ್ಟಿ ಗುರೂಜಿ. ತಂಬಿಟ್ಟು ತರನೇ ಆಗೋಯ್ತಲ್ಲಪ್ಪ ಇದು. ಆಲ್ಮೋಸ್ಟ್ ಬೇರೆ ಏನು ಕಾಣ್ತಾನಿಲ್ಲ, ತಂಬಿಟ್ಟು ತರನೇ ಇದೆ. ಅಕ್ಕಿ ಹಾಕಿರೋದ್ರಿಂದ, ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ತಂಬಿಟ್ಟು ಸಹ ತುಂಬಾ ಜನ ಈ ಊರ್ ಕಡೆ ದೇವರಿಗೆ ಮಂಗಳಾರತಿ ಮಾಡುವಂತವ್ರೆಲ್ಲಾನು ಅಕ್ಕಿ ಹಿಟ್ಟಲ್ಲೇ ತಂಬಿಟ್ಟು ದೊಡ್ಡ ದೊಡ್ಡ ತಂಬಿಟ್ಗಳನ್ನೇ ಮಾಡ್ತಾರೆ. ಇದು ಹೆಚ್ಚು ಕಡಿಮೆ ಹಂಗೆ ಆರತಿ ಎಲ್ಲ ಬೆಳಗಕ್ಕೆ. ಹೌದೌದೌದೌದೌದೌದು. ಇದರೊಳಗೆ ಇಟ್ಕೊಂಬೋಣ. ಓಕೆ, ಇಟ್ಕೊಳ್ಳಿ. ಹಾಗೆ ಇವ್ರಿಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ನಿಮ್ಗೆ. ಒಬ್ರು ಕೇವಲ ಇನ್ನ 28 ವರ್ಷದ ಒಬ್ರು ಯುವಕರು ನಮ್ಗೆ ಫೋನನ್ನ ಮಾಡಿ ಅವ್ರಿಗೆ ಅಥ್ಲೆಟಿಕ್ಸ್ ಇದೆಯಂತೆ. ಅಂದ್ರೆ ಮೂಳೆಗಳು ಸೌದು, ಮೂಳೆಗಳ ನೋವುಗಳು ಬರುವಂತದ್ದು ಜಾಸ್ತಿ ಆಗಿದೆ ಅಂತೆ. 28 ವರ್ಷ ಮಾತ್ರ ವಯಸ್ಸು ಅವ್ರಿಗೆ. ಆದ್ರೂ ಕೂಡ ಮೂಳೆ ಯೂಶಲಿ ಮಂಡಿ ಮಾತ್ರ ನೋವು ಬರಬೇಕು, ಅವ್ರಿಗೆ ಎಲ್ಲಾ ಮೂಳೆಗಳು ನೋವು ಬಂದು ರುಮಟಾಯ್ಡ್ ಆರ್ಥರೈಟಿಸ್ ಆದಾಗ ಪ್ರತಿಯೊಂದು ಜಾಯಿಂಟ್ ನೋವುತ್ತೆ. ಎಸ್, ಪ್ರತಿಯೊಂದು ಜಾಯಿಂಟ್ ನೋವು ಬಂದು ಒಂದು ಆಪರೇಷನ್ ಆಗಿ ಒಂದು ಹಿಪ್ ಜಾಯಿಂಟ್ ಅನ್ನ ಚೇಂಜು ಮಾಡಿಸಿದಾರಂತೆ. ದಿನ ಸ್ಟೆರಾಯ್ಡ್ ನ ತಗೊಂಡಿಲ್ಲ ಅಂತ ಹೇಳಿದ್ರೆ ಆ ನೋವನ್ನ ತಡ್ಕೊಳಕ್ಕೆ ಆಗೋದಿಲ್ಲ ಅಂತೆ. ಸ್ಟೆರಾಯ್ಡ್ ನ ತಗೊಂಡು ಕೆಲ್ಸಕ್ಕೆ ಹೋಗಿ ಕೆಲಸ ಮಾಡುವಂತ ಪರಿಸ್ಥಿತಿ ಬಂದಿದೆ. ನಾನು ಏನ್ ಮಾಡ್ಬೇಕು ಗುರೂಜಿಯವ್ರನ್ನ ದಯವಿಟ್ಟು ಕೇಳಿ ಅಂತ ಹೇಳಿದ್ದಾರೆ. ಸಾಧಾರಣವಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ರೇಖಿ ಸಂವಹನಿ ಬೇಕೇ ಬೇಕು. ಒಂದು 4 ಜನ 5 ಜನರ ಸಹಾಯ ಬೇಕಾಗುತ್ತೆ. ಸ್ವಂತದವರೇ 4 ಜನ 5 ಜನ ಇವ್ರ ಜೊತೆ ರೇಖಿ ಮತ್ತು ಸಂವಹನಿಯನ್ನು ಕಲಿತು ಒಬ್ಬೊಬ್ರು ದಿನಕ್ಕೆ 1 ಗಂಟೆ ತರ, ಅಂದ್ರೆ ದಿನಕ್ಕೆ ಒಂದು 4 ರಿಂದ 5 ಗಂಟೆ ರೇಖಿ ಸಂವಹನಿ ಬಳಸಬೇಕು. ಜೊತೆಗೆ ಆಹಾರ ಖಂಡಿತವಾಗ್ಲೂ ಸಹಜ ಆರೋಗ್ಯಕ್ಕೆ ಸಹಜ ಅಡುಗೆ ನೀವೇನು ತೋರಿಸ್ತಾ ಇದ್ದೀರೋ ಅದು ಮಾಡಲೇಬೇಕು. ಇದ್ರ ಜೊತೆ ಪಲ್ಸೇಟಿಂಗ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ಬೆಡ್ ಅಂತ ಬರುತ್ತೆ. ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಇನ್ಫ್ಯಾಕ್ಟ್ ಅದನ್ನು. ಸೊ ಅದರಲ್ಲಿ ಶೋಮನ್ ಫ್ರೀಕ್ವೆನ್ಸಿ ಅಂತ 7.83 ಹರ್ಟ್ಸ್. ಆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿನಲ್ಲಿ ಅವ್ರು ಮಲ್ಕೋಬೇಕು. ಸದಾಕಾಲ ಅದರಲ್ಲೇ ಮಲಗಬೇಕು. ಇನ್ನು ಆಫೀಸ್ ಚೇರ್ಗೂ ಅದೇ ಫ್ರೀಕ್ವೆನ್ಸಿ ಜನರೇಟ್ ಆಗುವಂತ ಬೆಡ್ ಪಿಲ್ಲೋ ಮಾಡಿದ್ವಿ. ಅದನ್ನ ಹಾಕೊಂಡು ಅದ್ರ ಮೇಲೆ ಕೂತ್ಕೋಬೇಕು. ಜೊತೆಗೆ ಇದಕ್ಕೆ ಯಾವ ರೀತಿಯ ಹಿಂದಿನ ಜನ್ಮ ಕಾರಣ ಆಗಿದೆ ಅಂತ ನಾವು ನೋಡಿ ಸರಿಪಡಿಸ್ತಾ ಪ್ರತಿಯೊಂದು ಜಾಯಿಂಟು ಲೂಬ್ರಿಕೇಟ್ ಆಗಬೇಕು. ಅದಕ್ಕೆ ವರ್ಮ ಚಿಕಿತ್ಸೆಯಲ್ಲಿ ಹಿಂಭಾಗದ ಬೆನ್ನಲ್ಲಿ 2 ಪಾಯಿಂಟ್ ಇದೆ. ಅದನ್ನ ನಾವು ಸ್ಟಿಮ್ಯುಲೇಟ್ ಮಾಡಿದಾಗ ಪ್ರತಿಯೊಂದು ಜಾಯಿಂಟ್ ಅಲ್ಲೂ ಲೂಬ್ರಿಕೇಟ್ ಆಗುತ್ತೆ. ಹಾಗಾಗಿ ನೋವು ಸ್ವಲ್ಪ ಕಮ್ಮಿ ಆಗುತ್ತೆ. ಜೊತೆಗೆ LI4 ಅಂತ ಒಂದು ಆಕ್ಯುಪಂಕ್ಚರ್ ಪಾಯಿಂಟ್ ಇದೆ. ಅದಕ್ಕೂ ಹಾಕ್ತಾ ಸ್ಮಾಲ್ ಇಂಟೆಸ್ಟೈನ್ 3 ಅಂತಿದೆ, SI3 ಅಂತ. ಇದರಲ್ಲಿ ಆಕ್ಯುಪಂಕ್ಚರ್ ಮಾಡ್ತಾ ಬಂದಾಗ ನೋವು ಕೂಡ ಕಂಟ್ರೋಲ್ ಬರೋ ಸಾಧ್ಯತೆ ಇದೆ. ಇವಾಗ ಪರ್ಮನೆಂಟ್ ಆಗಿ ಡಿಫಾರ್ಮ್ ಆಗೋಗಿದ್ರೆ ಅದಕ್ಕೇನು ಮಾಡಕ್ ಆಗಲ್ಲ. ಬಟ್ ಫರ್ದರ್ ಡಿಟ್ರಿಯೇಷನ್ ಸ್ಟಾಪ್ ಆಗುತ್ತೆ ಮತ್ತು ನೋವು ಕಡಿಮೆ ಆಗಿ ಅವ್ರು ಬದುಕಲಿಕ್ಕೆ ಅನುಕೂಲ ಆಗೋ ಸಾಧ್ಯತೆ ಇದೆ. ಬಟ್ ನನ್ನ ಅನುಭವದ ಪ್ರಕಾರ ಒಂದು ಹೆಂಗಸು ರೀಸೆಂಟ್ ಆಗಿ ಸುಮಾರು 40 ಇಯರ್ಸ್ ಇರ್ಬೋದು, ರುಮಟಾಯ್ಡ್ ಆರ್ಥರೈಟಿಸ್ ಕಂಪ್ಲೀಟ್ ಗುಣ ಮಾಡ್ಕೊಂಡಿದ್ದಾಳೆ ಆಕೆ. ಸೊ ಆ ಥರ ಕೇಸಸ್ ನೋಡಿದ್ದೀನಿ. ಒಂದು ಚಾನ್ಸ್ ತಗೋಬೇಕು. ಕೆಲವು ಸರಿ ನಮ್ಮ ಕೈ ಮೀರೋಗುತ್ತೆ, ಕೆಲವು ಸರಿ ಇರೋದ್ರಲ್ಲಿ ಪ್ರಯತ್ನ ಪಡ್ಬೋದೇನೋ ಅಂತ ಹೇಳ್ಬೋದಾಗತ್ತೆ ಅಷ್ಟೇ ನಾವು. ಓಕೆ, ನಿಮ್ಮ ಪ್ರಶ್ನೆಗೆ ಉತ್ತರ ಖಂಡಿತವಾಗ್ಲೂ ಗುರೂಜಿಯವರು ಕೊಟ್ಟಿದ್ದಾರೆ. ಗುರೂಜಿಯವರೇ, ಅವರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಾ. ನಮ್ಮ ಕೈಗೆ ಪ್ಲೇಟ್ ಅನ್ನ ದಯವಿಟ್ಟು ಬೇಗ ಕೊಡಿ ಗುರೂಜಿ. ಅಕ್ಕಿ ಹುರುಟಿನ ಉಂಡೆಗಳು. ಅಕ್ಕಿ ಹುರಿಟಿಲ್ಲ, ತಂಬಿಟ್ಟು ತರನೇ ಕಾಣ್ತದೆ, ತಂಬಿಟ್ಟು ತರನೇ ಇರ್ಬೋದು ಅನ್ಕೊಂಡಿದ್ದೀನಿ. ಗುರೂಜಿಯವರು ಇದನ್ನ ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಅಕ್ಕಿ ಹುರಿ ಹಿಟ್ಟು ಮಾಡುವ ವಿಧಾನ: ಒಂದು ಬೌಲ್ಗೆ ಹುರಿದ ಅಕ್ಕಿ ಹಿಟ್ಟು, ತೆಂಗಿನಕಾಯಿ ತುರಿ, ಖರ್ಜೂರದ ಪೇಸ್ಟ್, ಏಲಕ್ಕಿ ಪುಡಿ, ತೆಂಗಿನಕಾಯಿ ಹಾಲು ಹಾಕಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿದರೆ ಆರೋಗ್ಯಕರ ಅಕ್ಕಿ ಹುರಿ ಹಿಟ್ಟು ಸವಿಯಲು ಸಿದ್ಧ. ಈ ಕಾಯಿಲೆಗಳು ಬಂದಾಗ ಈ ಬೇರೆಯವ್ರಿಗೆ ಇದೆಲ್ಲ ಕಡಿಮೆನೇನೋ ಅಥವಾ ಒಂದ್ ಸ್ವಲ್ಪ ಹುಡುಗಾಟಿಗೆನೋ ಅಂತ ಹೇಳ್ಬೇಕಾದ್ರೆ ಸ್ವಲ್ಪ ಕಸಿವಿಸಿ ಆಗುತ್ತೆ. ಆದ್ರೆ ಅನುಭವಿಸೋರ್ಗೆ ಅದು ನರಕ ಯಾತನೆ ಅಲ್ವಾ ಗುರುಜಿ? ಸಣ್ಣದೊಂದು ಮುಳ್ ಚುಚ್ಕೊಂಡ್ರೇನೆ ಆ ಮುಳ್ ಚುಚ್ಚಿರೋ ನೋವು ನಮ್ಗೆ ಗೊತ್ತಾಗಲ್ಲ. ನಮಗ ಮುಳ್ ಚುಚ್ಬಿಡೋ ನಗ್ತಾನೆ ಇವನು ಅಳ್ತಾ ಇದಾರೆ ಅಂತ ನಾವು ಆಡ್ಕೊಳ್ಳೋದೆಲ್ಲ ನೋಡಿದೀವಿ. ಆದ್ರೂ ಸಹ ಅವ್ರವ್ರ ಪೇನ್ ಅವ್ರಿಗೆ ಇದ್ದೇ ಇರುತ್ತೆ. ಕೆಲವೊಂದ್ ಕಡೆ ಎಲ್ಲಾ ಸರಿ ಮಾಡಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಒಂದ್ ಪ್ರಯತ್ನದಲ್ಲಿ ಹೋಗ್ತಾ ಇದೀವಿ ನಾವು. ದೇವರ ದಯದಿಂದ, ದೇವರ ಕೃಪೆಯಿಂದ 100 ಜನಕ್ಕೆ 95 ಜನಕ್ಕೆ ಇಂತಹ ತೊಂದರೆಗಳಿಂದ ಗುಣ ಆಗ್ತಾ ಇದ್ದಾರೆ. ಸೊ ಅದಕ್ಕೆ ಹುಟ್ಟಿದಕ್ಕೂ ಸಾರ್ಥಕನೇನೋ ಅನ್ನೋ ಸಂತೋಷ ನೆಮ್ಮದಿ ಇದೆ. ನನ್ನ ಒಂದು ಜನರಲ್ಲಿ ಅರಿಕೆ ಏನಪ್ಪಾ ಅಂದ್ರೆ, ಪ್ರತಿಯೊಬ್ರು ಹೀಲರ್ ಆಗ್ಬೇಕು. ಎಸ್ಪೆಷಲಿ ಹೆಣ್ಮಗು ರಿಟೈರ್ ಆಗಿರೋರು ಹೀಲಿಂಗ್ ವಿದ್ಯೆಗಳನ್ನೆಲ್ಲ ಕಲಿತು
ಹೀಲರ್ಸ್ ಆಗಿ ಸಮಾಜನ ಸುಧಾರಿಸ್ಬೇಕು. ಬರೀ ಡಾಕ್ಟರ್ಗಳಿಂದ ಔಷಧಿಗಳಿಂದ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬರೀ WHO ಅವ್ರು ಮಾತಾಡ್ತಾರೆ 2012 ಎಲ್ಲರಿಗೂ ಆರೋಗ್ಯ ಬರೋಂಗೆ ಮಾಡ್ಬಿಡ್ತೀವಿ, 2020 ಮಾಡ್ಬಿಡ್ತೀವಿ ಅಂತ. ಬರೀ ಹೇಳಿಕೆಗಳು ಹೇಳ್ಬೇಕಷ್ಟೇ, ಆಗೋದಿಲ್ಲ. ಅಲ್ಲ ಗುರುಜಿ, ಎಲ್ಲೋ ಒಂದ್ ಕಡೆ ಪ್ರಯತ್ನಗಳು ನಡೀತಾ ಇದೆ. ಪ್ರಯತ್ನಗಳು ಅವ್ರು ಹೇಳ್ತಾ ಇದಾರೆ, ನಾವ್ ಎಲ್ಲೋ ಒಂದ್ ಕಡೆ ಕೈನ ಜೋಡಿಸಿಲ್ಲ ಅಂತ ಹೇಳಿದ್ರೆ. ಬಟ್ ಒಂದ್ ಹೇಳ್ತೀನಿ, ಅದು ಪ್ರಯತ್ನ ಅಂತ ನೀವು ಹೇಳ್ಬೋದು, ಅವ್ರು ಹೇಳ್ಬೋದು. ನಾನು ಖಂಡಿತ ಪ್ರಯತ್ನ ಅಲ್ಲ ಅಂತಾನೆ ಹೇಳ್ತೀನಿ. ಪೂರ್ತಿನೇ ಬೆಂದಿಲ್ಲ ಆ ವಿದ್ಯೆ, ಅದರಿಂದ ಏನ್ ಮಾಡಕ್ಕಾಗತ್ತೆ? ದೇವ್ರನ್ನ ನಂಬಲ್ಲ, ಆತ್ಮ ನಂಬಲ್ಲ, ಪ್ರೇತಾತ್ಮ ನಂಬಲ್ಲ, ಹಿಂದಿನ ಜನ್ಮ ನಂಬಲ್ಲ, ಇನ್ನೇನ್ ಮಾಡಕ್ಕಾಗತ್ತೆ ಇವರು? ಕಾಯಿಲೆ ಬಂದ ಮೇಲೆ ಔಷಧಿ ಕೊಡೋಣ ಅಂತ ಯೋಚನೆ ಮಾಡೋ ವಿದ್ಯೆನಾ ಹಂಗಂತೀರಾ? ಮತ್ತಿನ್ನ ಕಾಯಿಲೆ ಬರ್ದಿರೋಂಗ್ ಮಾಡ್ಬೇಕು ಫಸ್ಟ್, ಹೌದು, ಬಂದಿರೋದ್ ಗುಣ ಆಗೋಂಗ್ ಮಾಡ್ಬೇಕು. ಅದು ತಾಕತ್ತು, ಅದು ವಿದ್ಯೆ. ಏನೋ ಆ ನಿಟ್ಟಲ್ಲಿ ಪ್ರಯಾಣ ಬೆಳೆಸಿದೀರಾ. 6 ಜನಕ್ಕೆ ಅನುಕೂಲ ಆಗ್ಲಿ. ಅಕ್ಕಿ ಉರಿಟ್ಟು ಹೇಗಿದೆ ನೋಡ್ಬೋಣ ಗುರುಜಿ. ತುಂಬಾ ಮೈಲ್ಡ್ ಆಗಿರುತ್ತೆ ಇದು, ಕಟುವಾಗಿರೋಲ್ಲ, ತುಂಬಾ ಮೈಲ್ಡ್ ಆಗಿರುತ್ತೆ. ಚೆನ್ನಾಗಿ ಗುರುಜಿ, ತಿನ್ಬೋದು, ಮಕ್ಕಳೆಲ್ಲ ತಿನ್ಬೋದು, ಏನ್ ಪ್ರಾಬ್ಲಮ್? ಹೌದು, ಚೆನ್ನಾಗಿದೆ. ಸುಮ್ಮನೆ ಆಟ ಆಡ್ತಾ ಬರ್ತಾ ಹೋಗ್ತಾ ಒಂದೊಂದು ತಿನ್ಕೊಂಡು ಹೋಗ್ತಿರ್ತಾರೆ. ಬೇರೆ ಬೇರೆದೆಲ್ಲ ತಿಂದು ಇವೆಲ್ಲ ತಿನ್ಬೇಕಾ ಅನ್ನೋದೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ನಾನು ಅದೇ ಹೇಳ್ತಾ ಇರೋದು, ನಮ್ಮ ಟ್ರೆಡಿಷನಲ್ ಡಿಶಸ್ ಎಲ್ಲ ಹಾಳಾಗಿ ಹೋಗ್ತಾ ಇದೆ. ಇದಕ್ಕೆ ಖಾರನೂ ನಾವು ಹಾಕೋಬಹುದು. ಹೆಂಗೆ? ಹುಣಸೆ ಹುಳಿ ಮತ್ತು ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ ಹಾಕೊಂಡು ಕಿಚ್ಕೊಂಡು ಉಂಡೆ ಕಟ್ಕೊಂಡು ತಿನ್ಬೋದು. ಓಕೆ, ತಿನ್ನಕ್ಕೆ ನಾನಾನು ವಿಧ, ತಿನ್ಬೇಕು ಅನ್ನೋ ಮನಸ್ಸಿರ್ಬೇಕಷ್ಟೇ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ. ಕಾರ್ಯಕ್ರಮದ ಮುಂದೆ ಬಂದಿದ್ದಾರೆ ಮುರಳಿ ಅವರೇ. ನಮ್ಮನ್ನು ಕರ್ಸ್ಕೊಡ್ರಿ, ನಾವು ಬಂದಿದೀವ್ರಿ, ಒಳ್ಳೆ ಅಡಿಗೆ ಮಾಡಿ ತೋರಿಸ್ತೀವ್ರಿ. ಏನ್ರಿ ಬೆಂಗಳೂರದ ಅಡಿಗೆನೇ ನೋಡ್ಕೊಂಡು ತಿಂತಾ ಇದೀರಾ? ನಾವು ಶ್ರೀಲಂಕನ್ ಅಡಿಗೆ ಮಾಡ್ತೀವಿ ಅಂತ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ಶ್ವೇತಾ. ಶ್ವೇತಾ, ಎಲ್ಲಿಂದ ಬರ್ತಾ ಇದ್ದೀರಾ? JP ನಗರ್. ಯಜಮಾನ್ ಏನ್ ಮಾಡ್ತಾರೆ? HR ಕನ್ಸಲ್ಟೆಂಟ್, ನಾನ್ IT. HR ನೀವೇನ್ ಮಾಡ್ಕೊಂಡಿದ್ದೀರಾ? ನಾನು MBA HR. ಏನ್ರಿ ಇಬ್ರು HR? ಓಕೆ ಶ್ವೇತಾ, ಏನ್ ಮಾಡ್ತಾ ಇದ್ದೀರಿ? ಇದು ಚಿಕನ್ ಕ್ಯಾಫ್ರಿಲ್ ಅಂತ ಹೇಳಿ. ಚಿಕನ್ ಕ್ಯಾಫ್ರಿಲ್ ಏನ್ರಿ ಇದು? ಶ್ರೀಲಂಕನ್ ಸ್ಟೈಲ್. ಶ್ರೀಲಂಕಾ ಹೋಗಿದ್ದೀರಾ? ಹೋಗಿದ್ದೀವಿ. ಅವ್ರು ನೋಡ್ಕೊಂಡ್ ಬಂದ್ರಾ? ಅವಾಗ ನೋಡ್ಕೊಂಡ್ ಬಂದಿದ್ದ. ಚಿಕನ್ ಕ್ಯಾಫ್ರಿಲ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಶ್ವೇತಾ? ಚಿಕನ್ ಕ್ಯಾಫ್ರಿಲ್ ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಕಾಳು ಮೆಣಸು, ನಿಂಬೆ ರಸ, ಅರಿಶಿನ, ಉಪ್ಪು, ಎಣ್ಣೆ. ಅಡಿಗೆ ಮಾಡ್ತೀರಾ ಮನೇಲಿ? ಮಾಡ್ತೀನಿ. ಏನ್ ಹಸ್ಬೆಂಡ್ ಹೆಸರೇನು? ಭರತ್. ಭರತ್, ನಮಸ್ಕಾರ ಸರ್. ನೀವು HR ಕೆಲಸ ಬೇಕಂದ್ರೆ ಬರ್ಬೋದಾ ನಿಮ್ಮ ಹತ್ರ? ಬೇಕಾದ ಜನಕ್ಕೆ ಕಳಿಸ್ಬಿಡ್ತೀವಿ. ನಿಮ್ಗೆ ಗೊತ್ತಿಲ್ಲ, ನಾವೊಂಥರ ಸಬ್ಬು ಇದಾಗೆ, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇದ್ದಾಗೆ. ಓಕೆ, ಚೆನ್ನಾಗಿ ಮಾಡ್ತಾರ ಅಡಿಗೆ? ಅದೇನ್ರಿ ಬೆಂಗಳೂರು ಹೇಳ್ಕೊಟ್ಟಿದ್ರೆ ನಿಮ್ಮ ವೈಫ್ಗೆ ಶ್ರೀಲಂಕದಿಂದ ಹೇಳ್ಕೊಟ್ಬಿಟ್ಟಿದ್ದೀರಾ? ಓಕೆ, ತಿನ್ಕೊಳ್ಳಿ ಸರ್ ಅಂತ ಇದಾರೆ. ನೋ ಪ್ರಾಬ್ಲಮ್, ಶುರು ಮಾಡೋಣ. ಏನ್ ಕೊಡ್ಲಿ? ಫಸ್ಟ್ ಚಿಕನ್ ನ ಲೆಮನ್ ಜ್ಯೂಸ್ ಅಲ್ಲಿ ನೆನ್ಸಿಡ್ಬೇಕಾ? ಚಿಕನ್ ಅನ್ನ ನೆನ್ಸಿ ಇಟ್ಕೊಳ್ಳಿ. ಎಷ್ಟು ಜನ ಮಕ್ಕಳು? ಒಬ್ರೆ. ಏನ್ ಮಗಳ ಹೆಸರು? ಹಿತ. ಓಕೆ. ಏನದು? ನಿಂಬೆ ರಸ? ಸಾಲ್ಟ್ ತಗೊಳ್ಳಿ. ಸಾಲ್ಟು ನಿಂಬೆ ರಸ ಹಾಕಿ ಚಿಕನ್ ನೆನ್ಸಿಡ್ಬೇಕಾ? ನೆನ್ಸಿಡ್ಬೇಕು. ವೆರಿ ಗುಡ್. ಏನ್ ಚೆನ್ನಾಗಿ ಮಾಡ್ತೀರಾ ನೀವು ಅಡಿಗೆ? ಅಡಿಗೆ ಎಲ್ಲಾ ತರನು ಮಾಡ್ತೀನಿ, ಬಟ್ ಈಗ ರೀಸೆಂಟ್ ಆಗಿ ನಾನು ಕಲ್ತಿರೋದು 5 years ಆಯ್ತು ನಮ್ಮ ಮದುವೆಯಾಗಿ. ಹೌದಾ? 5 years ಇಂದ ಇವಾಗ ರೀಸೆಂಟ್ ಆಗಿ ಕಲಿತಿರೋದಾ? 2-3 years ಇಂದ ಮಾಡಕ್ ಶುರು ಮಾಡಿರೋದು ನಾನು. ಓ, ಈಗ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಮಾಡ್ಕೊಳ್ಳಿ ಮೇಡಮ್. ಬ್ಯಾಡಗೆ ಮೆಣಸಿನಕಾಯಿ, ಓಕೆ, ಹಸಿರು ಮೆಣಸಿನಕಾಯಿ, ಗಾರ್ಲಿಕ್, ಓಕೆ, ಶುಂಠಿ, ಹಸಿ ಶುಂಠಿ, ಓಕೆ, ಮೆಣಸು ಬೇಕಾ? ತೊಳಿ ಒಗ್ಗರಣೆ ಬಿಳಿದೆ ತೊಳಿ. MBA ಮುಗಿಸಿ HR ಮುಗಿಸಿದ್ರಾ? MBA HR. ಓಕೆ. ಇಂಜಿನಿಯರ್ ಮುಗಿಸಿದ್ರಾ? ಏನ್ ಮುಗಿಸಿ? ಬಿಕಾಮ್ ಮುಗಿಸಿ MBA ಮಾಡಿದ್ರಾ? ಹೌದು. ಏನ್ ಮಾಡೋದು ಇದು? ಕರಿಯದ, ಉರಿಯದ? ಇದು ಡೀಪ್ ಫ್ರೈ. ಅದೇ ಆಯಿಲ್ ಇಡ್ಬೇಕಲ್ವಾ? ಆಯಿಲ್ ಇಡಬೇಕು. ಮತ್ತೆ ಸುಮ್ಮನೆ ಇದಿರಲ್ರಿ ಶ್ವೇತಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಯಾರಿಂದ ಜಾಸ್ತಿ ಅಡಿಗೆ ಕಲ್ತಿ ಶ್ವೇತಾ? ಅಮ್ಮನಾ ಅತ್ತೆನಾ? ಅತ್ತೆ. ಹೌದಾ? ಏನ್ ಚೆನ್ನಾಗಿ ಮಾಡ್ತೀರಾ ನೀವು ಅಂತ ನಿಮ್ಮ ಯಜಮಾನ್ ಹೇಳಿದ್ದಾರೆ. ನಾನ್ ವೆಜ್ ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ ಇದು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದಾರಾ? ಹೇಳಿದ್ದಾರೆ. ಇದನ್ನ ಹೇಳಿದಾರ ಅವರು? ಶ್ಯೂರ್, 100%. ಕರೆದು ಬಿಡ್ತೀನಿ, ಅವ್ರಿಗೂ ತಿನ್ನಿಸ್ಬಿಡ್ತೀನಿ ಆಮೇಲೆ. ಇದನ್ನ ಮಸಾಲೆ ಗ್ರೈಂಡ್ ಮಾಡ್ಕೊಂಡಿದ ನಂತರ ಮ್ಯಾರಿನೇಟ್ ಮಾಡ್ಬೇಕು. ಇದನ್ನ ಇನ್ನು ನುಣ್ಣಗೂ ಬೇಕಾದ್ರೆ ರುಬ್ಕೋಬಹುದು. ಓಕೆ. ಸ್ವಲ್ಪ ಅರಿಶಿನದ ಪುಡಿ ಕೊಡ್ತೀನಿ ಮೇಡಮ್, ಕೊಡ್ತೀನಿ. ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ.
ಇದು ಆಕ್ಚುಲಿ ನೀವು ಎಷ್ಟು ಹೊತ್ತು ಮ್ಯಾರಿನೇಟ್ ಮಾಡ್ತೀರಾ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಓಕೆ. ನೀವು ಮ್ಯಾಕ್ಸಿಮಮ್ ಒಂದು 3 to 4 hours ಮ್ಯಾರಿನೇಟ್. ಹೌದಾ? ಹಾ. ಓಕೆ ಓಕೆ ಓಕೆ. ಎಣ್ಣೆ ಕಾದಿದೆ, ಏನ್ ಮಾಡ್ಬೇಕು ನೆಕ್ಸ್ಟ್? ಡೀಪ್ ಫ್ರೈ ಮಾಡಬೇಕು. ಡೀಪ್ ಫ್ರೈ ಮಾಡಿ ಆಮೇಲೆ ತಿರ್ಗಾ ಫ್ರೈ ಮಾಡ್ತೀರಾ? ಇಲ್ಲ ಇಲ್ಲ ಇಲ್ಲ, ಅಷ್ಟೇನಾ? ಡೀಪ್ ಫ್ರೈ. ಆ ಕಡೆ ಇನ್ನೊಂದು ಪ್ಯಾನ್ ಅಲ್ಲಿ ಸ್ವಲ್ಪ ಆನಿಯನ್ ಇದೆಲ್ಲ ಹುರ್ಕೋಬೇಕು. ಡೀಪ್ ಫ್ರೈ ಮಾಡ್ಬಿಡೋಣ ಇದರಲ್ಲಿ. ಮಾಡಿ ಮೇಡಮ್, ಹಾಕೋಬಹುದು. ವೈಸ್ ಹಾಕಿ ಒಣಮೆಣಸಿನ್ಕಾಯಿ ಹಾಕಿರೋದು ಹಂಗೆ ಬರ್ತಾ ಇದೆಯಲ್ಲ ಈಚೆಗೆ, ಅದೇ ಟೇಸ್ಟ್. ಹೌದಾ? ಚೆನ್ನಾಗಿ ಫ್ರೈ ಆಗಬೇಕಾ ಇದು? ಇದು ಡೀಪ್ ಫ್ರೈ ಹಾಕ್ತಾ ಇರಲಿ, ನಾವು ಆ ಕಡೆ ಆನಿಯನ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕೊಡಿ 2 ಸ್ಪೂನ್ ಆಯಿಲ್. 2 ಸ್ಪೂನ್ ಸಾಕಾ? ಹಾ ಸಾಕು. ನೋಡ್ಕೊಳ್ಳಿ, 1 ಸ್ಪೂನು, 1.5 ಸ್ಪೂನು, 1.25 ಸ್ಪೂನ್, 2 ಸ್ಪೂನು ಸಾಕಾ? ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕಾ ಇದು? ಹಾ ಚೆನ್ನಾಗಿ ಫ್ರೈ ಆಗಲಿ. ಚಿಲ್ಲಿ ಇದೇನಾಗಿದೆ ನೋಡಿ. ಇಲ್ಲ, ಅದು ಆಗ್ತಾ ಇದೆ. ಆಗ್ತಾ ಇದೆಯಾ? ಹಾ, ಸ್ವಲ್ಪ ಕರಿಬೇವು ಸೊಪ್ಪು ಇದಕ್ಕೇನೆ. ಹಾ. ಓಕೆ. ಇನ್ನೇನು ಹಾಕೋಬೇಕಾ ಇದಕ್ಕೆ? ಇಲ್ಲ, ಅಷ್ಟೇ. ಅದು ಇಷ್ಟೇನಾ? ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆಗಲಿ ಅಲ್ವಾ ಇದು? ಹೌದೌದು. ಫ್ರೈ ಆದ್ಮೇಲೆ ಇದನ್ನೇ ಇದಕ್ಕೆ ಹಾಕದಾ? ಅದು ಒಂದು ಬೌಲಲ್ಲಿ ಹಾಕೊಂಡು ಜಸ್ಟ್ ಗಾರ್ನಿಶ್ ಮಾಡೋದು. ಇದು ಬ್ರೌನ್ ಆಗಬೇಕಾ? ಸ್ವಲ್ಪ ಬ್ರೌನ್ ಆಗಲಿ. ಇದು ಬೆಂದಿದೆಯಾ? ಇಲ್ಲ, ಇನ್ನೊಂದು ಸ್ವಲ್ಪ ಗೋಲ್ಡನ್ ಕಲರ್ ಹಾಕ್ಬೇಕದು. ಆಗಬೇಕಾ? ಹಾ. ಇದಕ್ಕೆ ನಾನು ಲೈಮ್ ಜ್ಯೂಸ್ ಹಾಕಿದ್ನಲ್ಲ ಫಸ್ಟ್. ಲೈಮ್ ಜ್ಯೂಸ್ ಬದಲು ವೈಟ್ ವೈನ್ ಇದ್ರೆ ಇನ್ನ ಟೇಸ್ಟ್. ವೈಟ್ ವೈನಾ? ಓಹೋ, ಇನ್ನ ಟೇಸ್ಟ್. ವೈನ್ ಹಾಕಿ ಮಾಡ್ಬೋದಾ? ಈ ಚಿಕನ್. ಓಕೆ. ವೈಟ್ ವೈನ್ ಹಾಕಿದ್ರೆ ಇನ್ನ ಚೆನ್ನಾಗಿರುತ್ತೆ. ರೆಡ್ ವೈನ್, ವೈಟ್ ವೈನ್ ಎಲ್ಲ ಹಾಕಿ ತುಂಬಾ ಚಿಕನ್ಗಳು ಮಾಡ್ತಾರೆ. ಹೌದು. ಬ್ರೌನ್ ಹಾಕ್ಬಿಡ್ತಾರೆ. ಬ್ರೌನ್ ಆಗೋಯ್ತು. ಆಯ್ತು. ಸಾಕಲ್ಲ? ಸಾಕು. ಆಫ್ ಮಾಡೋಣ ಇದನ್ನ. ಮಾಡ್ಬಿಡಿ ಅದನ್ನ. ಇದು ಆಗಿದೆಯಾ? ತೊಳಿ. ಏನ್ ಬೇಕು? ಪ್ಲೇಟ್ ಬೇಕಾ ನಿಮಗೆ? ಸರ್ವಿಂಗ್ ಇದು. ಓಕೆ. ಓಹೋ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೇಲೆ. ಇದು ಅದು ಹಾಕೋಣ, ಕೊಡ್ತೀನಿ. ಮೇಲೆ ಹಾಕದಾ? ಹಾ, ಮೇಲೆ ಹಾಕಿ. ನೋಡಿ ಅವರೇ, ಚಿಕನ್ ಕ್ಯಾಫ್ರಿನ್ ರೆಡಿ ಟು ಈಟ್ ಅಂತ ಶ್ವೇತಾ ನಮ್ ಕೈಲಿ ಕೊಟ್ಟಿದ್ದಾರೆ. ಶ್ರೀಲಂಕಾದ ಪ್ರಸಿದ್ಧವಾದಂತ ಒಂದು ಅಡಿಗೆ ಇದು ಮುರುಳಿ ಅಂತ ಹೇಳಿದ್ದಾರೆ. ಶ್ರೀಲಂಕನ್ ಅಡಿಗೆನ ನಮ್ ಕೈಲಿ ಕೊಟ್ಟಿದ್ದಾರೆ. ನೋ ಪ್ರಾಬ್ಲಮ್. ಶ್ವೇತಾ ಅವರು ಇದನ್ನ ಯಾವ ರೀತಿ ಮಾಡಿದ್ರು, ಚಿಕನ್ ಕ್ಯಾಫ್ರಿನ್ ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ನೀವೇ ಮನೇಲಿ ಮಾಡ್ಕೊಂಡು ತಿನ್ಕೊಳ್ಳಿ. ಚಿಕನ್ ಕ್ಯಾಫ್ರಿಲ್ ಮಾಡುವ ವಿಧಾನ: ಒಂದು ಬೌಲ್ಗೆ ಬೋನ್ಲೆಸ್ ಚಿಕನ್, ನಿಂಬೆ ರಸ, ಉಪ್ಪು ಹಾಕಿ ನೆನೆಯಲು ಬಿಡಿ. ಮಿಕ್ಸಿ ಜಾರ್ಗೆ ಬ್ಯಾಡಗೆ ಮೆಣಸಿನಕಾಯಿ, ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕಾಳು ಮೆಣಸು ಹಾಕಿ ರುಬ್ಬಿ ನೆನೆಯಲು ಬಿಟ್ಟ ಚಿಕನ್ಗೆ ಹಾಕಿ ಅರಿಶಿನ ಸೇರಿಸಿ ಮಿಕ್ಸ್ ಮಾಡಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಹಸಿರು ಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ ಕರಿದ ಚಿಕನ್ ಮೇಲೆ ಹಾಕಿದರೆ ಚಿಕನ್ ಕ್ಯಾಫ್ರಿಲ್ ರೆಡಿ ಟು ಟೇಸ್ಟ್. ಯೂನಿಬಿ ಕುಕೀಸ್ ತಿಂದಿದ್ದೀರಾ? ಹಾ, ತಿಂದಿದ್ದೀರಾ? ನೀವು ತಿಂದಿರಕ್ ಚಾನ್ಸೇ ಇಲ್ಲ. ಈ ಫ್ಲೇವರು ಜಿಂಜರ್ ನಟ್ ಇದು. ತಿನ್ನೋಡಿ ಹೆಂಗಿರುತ್ತೆ ಅಂತ. ಥ್ಯಾಂಕ್ ಯು. ತಿನ್ನೋಡಿ, ಫ್ಲೇವರ್ ಇಷ್ಟ ಆಗ್ಬೋದು ನಿಮ್ಗೆ. ಕುಕೀಸ್ ಚೆನ್ನಾಗಿದೆಯಾ? ಚೆನ್ನಾಗಿದೆಯಲ್ಲ? ಕರಮ್ ಅಂತದೆ. ಓಕೆ, ನಾವು ತಿಂದ ಮೇಲೆ ಟೇಸ್ಟ್ ಮಾಡ್ತೀವಿ. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಥ್ಯಾಂಕ್ ಯು. ಅಂದ್ರೆ ಏನು ಗೊತ್ತಾಗ್ತದೆ ಅಂದ್ರೆ ಮ್ಯಾರಿನೇಟ್ ಚೆನ್ನಾಗಿ ಮಾಡಿಟ್ರು ಚೆನ್ನಾಗುತ್ತೆ. ಹೌದು, ಮ್ಯಾರಿನೇಷನ್ ಮೇನ್ ಇದರಲ್ಲಿ. ಹೇಳಿದ್ನಲ್ಲ 3 to 4 hours ಡೇಯಲ್ಲಿ. ಇಲ್ಲ ನಾನು ಹೇಳಿದ್ನಲ್ಲ, ಓವರ್ ನೈಟ್ ಮಾಡಿದಷ್ಟು ಇನ್ನ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು
ಹೊಸ ವಿಧಾನ, ಹೊಸ ರುಚಿ, ಹೊಸ ರುಚಿಗೆ ನಾವು ಯಾವಾಗಲೂ ಚೆನ್ನಾಗಿದೆ. ಗುಡ್, ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಎಂಡೂರ ಹೋಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು ಇವರು ಅದ್ಭುತವಾಗಿರುವಂತಹ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಭಾಗವಹಿಸಿದಂತ ಅಂದ್ರೆ ಅಡಿಗೆ ಮಾಡಕ್ ಬರುವಂತ ಪ್ರತಿಯೊಬ್ಬರಿಗೂ ಸಹ ಎಂಡೂರದವರು ಹೋಮ್ ಅಪ್ಲಯನ್ಸಸ್ ಇಂದ ಒಂದೊಂದು ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಶ್ವೇತಾ ಅವ್ರಿಗೋಸ್ಕರ ಇದು. ಥ್ಯಾಂಕ್ ಯು ಶ್ವೇತಾ. ಜೊತೆಗೆ ಯುನಿಬಿಕ್ ಕುಕೀಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನ ಕೊಡ್ತಾ ಇದ್ದಾರೆ. ಸುಮಾರು 20 ಬಗೆಯ ಕುಕೀಸ್ ಇದೆ. ಜಿಂಜರ್ ಇದೆ, ಲೈಮ್ ಇದೆ, ಜ್ಯೂಸ್ ಅನ್ಕೋಬಿಡ್ರಿ. ಜಿಂಜರು, ಗೋಡಂಬಿ, ಬಟರು ಎಲ್ಲಾ ಫ್ಲೇವರ್ನಲ್ಲೂ ಸಹ ಕುಕೀಸ್ ನ ಬಿಟ್ಟಿದ್ದಾರೆ. ಕುಕೀಸು ಒಂಥರ ಅದ್ಭುತವಾಗಿರುತ್ತೆ ತಿನ್ನಕ್ಕೆ. ಜೊತೆಗೆ ಬ್ರೇಕ್ಫಾಸ್ಟ್ ಬದಲು ತಿನ್ನುವಂತ ಕುಕೀಸ್ ನ ಬಿಟ್ಟಿದ್ದಾರೆ. ಜೀರಾ ಕುಕೀಸ್ ನ ಬಿಟ್ಟಿದ್ದಾರೆ, ಖಾರ ಕುಕೀಸ್ ನ ಬಿಟ್ಟಿದ್ದಾರೆ. ಅಮೇಜಿಂಗ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಂದೆ ಬರ್ತಾ ಇದ್ದಾರೆ ಪ್ರಕಾಶ್ ಅವರು. ಬಂದು ಫಟಾಫಟ್ ಅಂತ ಮುರಳಿ ಏನ್ ಮಾಡ್ಕೋಬೇಕು ಅದು ಮಾಡ್ಕೋಬಹುದು. ಅದ್ಭುತವಾಗಿರುತ್ತೆ, ಸಿಹಿಯಾಗಿರುತ್ತೆ, ರುಚಿಯಾಗಿರುತ್ತೆ ಅಂತ ಏನ್ ಹೇಳಿದ್ರು. ಏನ್ರಿ ನವರಾತ್ರಿ ಸ್ಪೆಷಲ್ ಹಿಂಗೆಲ್ಲ ಹೇಳ್ತಾ ಇದೀರಾ ಅಂದ್ವಿ. ನವರಾತ್ರಿ ಹಬ್ಬಕ್ಕೆ ಏನ್ ಬೇಕಾದ್ರೂ ಸ್ವೀಟ್ ನ ಮಾಡ್ಕೋಬಹುದು ಮುರಳಿ ಅವರೇ. ನಿಮ್ಗೆ ಗೊತ್ತಿಲ್ಲ ಒಂದು ಹೊಸ ಸ್ವೀಟ್ ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಪ್ರಕಾಶ್ ಅವರೇ ಬನ್ನಿ ಸರ್. ನಮಸ್ಕಾರ ಸರ್. ಪ್ರಕಾಶ್ ಏನೋ ಸ್ವೀಟ್ ಮಾಡ್ತೀನಿ ರಾತ್ರಿ ಫೋನ್ ಮಾಡಿದ್ರಲ್ಲ, ಏನ್ ಸ್ವೀಟ್ ಮಾಡ್ತೀರಾ? ಏನು ಸರ್ ಹಬ್ಬಕ್ಕೆ ಬಂತ, ಹಬ್ಬಕ್ಕೆ ಏನೋ ಒಂಥರ ಬರ್ಫಿ ಐಟಮ್ಸ್ ಒಂದು ಪೇಡ ಮಾಡೋಣ ಅಂತ. ದೂದ್ ಪೇಡ ಅಂತ. ದೂದ್ ಪೇಡ? ಹೌದು, ದೂದ್ ಪೇಡ. ಹೌದು, ಸಿಂಪಲ್. ಗೊಂಬೆ ಮುಂದೆಲ್ಲ ಇಡ್ಬೋದು, ಇಲ್ಲ ಬಾಕ್ಸ್ ಹಾಕಿ ಬೇರೆಯವ್ರು ಕಳಿಸ್ಬೋದು. ರುಚಿಯಾಗಿ ನಾವೇ ಮನೆ ಮಾಡ್ಕೊಂಡು ತಿನ್ಕೋಬಹುದು. ಏನ್ ತಂದಿದ್ದೀರಾ ಮಾಡಕ್ಕೆ? ದೂದ್ ಪೇಡ ಬೇಕಾಗುವ ಸಾಮಗ್ರಿಗಳು: ಖೋವಾ, ಹಾಲಿನ ಪುಡಿ, ಸಕ್ಕರೆ, ಏಲಕ್ಕಿ ಪುಡಿ, ಗೋಡಂಬಿ, ಬಾದಾಮಿ, ತುಪ್ಪ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಒಂದು ಬಾಂಡ್ಲಿ ಕೊಟ್ಬಿಡಿ ಸರ್. ಬಾಂಡ್ಲಿ ಬೇಕಾ? ತಗೊಳ್ಳಿ. ಖೋವಾ ಹಾಕ್ತೀನಿ. ಓಕೆ ಸರ್. 1/4 kg ಖೋವಾ ಇದೆ ಸರ್. ಸಿಕ್ಕತ್ತೆ ನಿಮ್ಗೆ ಅಂಗಡಿಯಲ್ಲಿ. ಸುಮಾರು ಜನ ಕೇಳ್ತಾರೆ ಖೋವಾ ಸಿಗ್ತಾ ಇಲ್ಲ. ಖೋವಾ ಎಲ್ಲ ಕಡೆ ಸಿಕ್ಕಲ್ಲ. ಸ್ವೀಟ್ ಅಂಗಡಿ ಸಿಕ್ಕತ್ತೆ, ಇಲ್ಲಾಂದ್ರೆ ನಾವು ಪನ್ನೀರ್ ಹಾಲೆಲ್ಲ ಇದೆಲ್ಲ ಬೂತಲ್ಲೆಲ್ಲ ಸಿಗುತ್ತೆ ಈಗ. ಬೂತಲ್ಲೆಲ್ಲ ಸಿಗುತ್ತೆ. ಕೆಲವು ಹಳ್ಳಿ ಸಿಗುತ್ತೆ. ಸಕ್ಕರೆ ಹಾಕ್ತಾ ಇದೀನಿ. ಸಕ್ಕರೆ ಅಂದ್ರೆ ಒಂದು 1/4 kg ಖೋವಾಕ್ಕೆ ಒಂದು 100-150 ಗ್ರಾಮ್ ಹಾಕಿ ಸಾಕು. ಓಕೆ ಸರ್. ಓಕೆ, ಇವಾಗ ನಾವೇನ್ ಮಾಡ್ಬೇಕು, ಇದು ಹಚ್ತಾ ಇರ್ಬೇಕು. ದೂದ್ ಪೇಡನ ಇದು? ಹೌದು. ದೂದ್ ಪೇಡ ಮಾಡ್ಬೇಕಂದ್ರೆ ಖೋವಾ ಇಂಪಾರ್ಟೆಂಟ್, ಸಕ್ಕರೆ ಇಂಪಾರ್ಟೆಂಟ್. ದೂದ್ ಪೇಡ ರೌಂಡ್ ಬರ್ತಾ ಇತ್ತು, ಮೇಲೆ ಚಕ್ರ ತರ ಮಾರ್ಕ್ ಎಲ್ಲ ಇರ್ತಾ ಇತ್ತು, ಅದೇ ತಾನೇ ಇದು? ಹೌದೌದು. ನಾವು ಸ್ಮಾಲ್ ಮಾಡ್ತೀವಿ, ಚಿಕ್ಕದಾಗಿ ಗೋಲ್ ತರ ಮಾಡಿ ಹಿಂಗೆ ಮೇಲೆ ಪಿಸ್ತಾಗ ಯಾವ ತರ ಬೇಕು ಮಾಡ್ಕೋಬಹುದು ನಾವು ದೂದ್ ಪೇಡನ. ದೂದ್ ಪೇಡ ಅಂದ್ರೆ ಮೊದಲು ಅದೊಂದೇ ಇದ್ದಿದ್ದು. ಈ ರೌಂಡ್ ಇರೋದು, ಮೇಲೆ ಚಕ್ರ ತರ ಎಲ್ಲ ಮಾರ್ಕ್ ಇರೋದು, ಹಚ್ಚಿ ಹೊಡೆಯೋದು, ಸೀಲ್ ಬರುತ್ತೆ. ಅದರಲ್ಲಿ ಸೀಲು ಮಾಡ್ಕೋಬಹುದು. ನಾವು ಯಾವ ತರ ಗೊಂಬೆ ಬೇಕಾ ಮಾಡ್ಕೋಬಹುದು. ನಿಮ್ಮ ಮನೇಲಿ ಯಾವ್ದೋ ಒಂದು ಮೋಲ್ಡ್ ಇದೆ ಅದನ್ನ ಗೊಂಬೆ ಮಾಡ್ಕೋದು ಬೇಡ ಆಯ್ತು. ಅದು ಹೆಸರು ದೂದ್ ಪೇಡ ಅಂತೀವಿ ಅಷ್ಟೇ. ವೈಟ್ ಆಗಿರುತ್ತಲ್ಲ ಅದು ದೂದ್ ಪೇಡ. ಚೂರು ಕಡಿಮೆ ಮಾಡಿ ಸರ್. ಕಡಿಮೆ ಮಾಡಲ್ಲ, ಸ್ವಲ್ಪ ಮೆಲ್ಟ್ ಆಗಲಿ ಸಕ್ಕರೆ. ನೀರ್ ಗೀರ್ ಹಾಕೋದೆಲ್ಲ ಬೇಕಾ? ಏನ್ ಬೇಕು, ನೀರ್ ಆಗತ್ತೆ. ಇದೆ ಈಗ. ಹೌದಾ? ಇದೆ, ನೀರ್ ಆಗತ್ತೆ ನೋಡಿ ಈಗ. ಸಕ್ಕರೆ, ಹೌದು, ಸಕ್ಕರೆ ಆಗುತ್ತೆ ಸರ್, ನೀರ್ ಆಗುತ್ತೆ. ಮನೇಲೆ ಖೋವಾ ಮಾಡ್ಕೋಬಹುದು. ಓಕೆ. ಹಾಲನ್ನು ಚೆನ್ನಾಗಿ ಬಿಸಿ ಆಗ್ತಾ ಇರಬೇಕು. ಬಿಸಿ ಆಗ್ತಾ ಫುಲ್ ಡ್ರೈ ಆಗ್ಬಿಡುತ್ತೆ. ಅದೇ ಖೋವಾ. ಅದೇ ಒರಿಜಿನಲ್ ಖೋವಾ ಅಂತ. ಇದಂತ ಚೆನ್ನಾಗಿರುತ್ತೆ ಮನೇಲಿ ಮಾಡಿ. ಓಕೆ. ಏನೊಂದು 5 ಲೀಟರ್ ಹಾಲು ತಂದ್ರೆ ಒಂದು 1/4 kg ಆಗಲ್ಲ ನಮ್ಗೆ. ಅಷ್ಟೇ ಆಗಲ್ಲ. ನೀರಾಗೋಯ್ತಲ್ಲ ನೀವು ಹೇಳಿದಾಗೆ? ನೀರಾಗತ್ತೆ ಅದು. ಓಹೋ. ಇವಾಗ ನೋಡಿ ನೀರಾಯ್ತು ಈಗ. ಮತ್ತೆ ಗಟ್ಟಿ ಆಗತ್ತೆ ಈಗ. ಗಟ್ಟಿ ಆಗುತ್ತೆ ಡಾಕ್ಟ್ರೆ? ಗಟ್ಟಿ ಆಗತ್ತೆ ನೋಡಿ, ಇವಾಗ ಗಟ್ಟಿ ಆಗತ್ತೆ. ಹಿಂಗೆ ಆಡ್ತಾ ಇರಬೇಕು. ಓಕೆ. ಹೊಸಿ ಇಲ್ಲ, 20 ವರ್ಷ ಸರ್ವಿಸ್ ಆಗಿದೆ ಸರ್. ನಾನು ಸ್ವೀಟಲ್ಲಿ 20 ವರ್ಷ ಎಲ್ಲ ಸ್ವೀಟು ಮಾಡಿದ್ದೀರಾ? ಎಲ್ಲ ಸ್ವೀಟ್ ಮಾಡಿ ಆಯ್ತು. ಯಾವ ಸ್ವೀಟ್ ನೀವು ಮಾಡ್ಬೇಕಾದ್ರೆ ಕಷ್ಟ ಅನ್ಸಿದ್ದು? ಕಷ್ಟ ಆದ್ರೆ ನನಗೆ ಈಗ ಸೋನ್ ಪಾಪಡಿ ಕಷ್ಟ ಅನ್ನೋದು, ಆಮೇಲೆ ಪೇಣಿ, ಚಿರೋಟಿ ಕಷ್ಟನೇ ಇವೆಲ್ಲ ಸ್ವಲ್ಪ ಕಷ್ಟನೇ ಆಗುತ್ತೆ. ಸೋನ್ ಪಾಪಡಿ ತುಂಬಾ ಕಷ್ಟ. ಹೌದಾ? ಸಕ್ಕರೆ ಪಾಕ ಬಿಸಿ ಅಲಿಬೇಕು. ಹೌದಾ? ತುಂಬಾ ಕಷ್ಟ. ನಾನು ಎಷ್ಟೋ 1000 kg ಮಾಡಿದ್ದೀನಿ. ಓಹೋ. ಅರೆ ಬಂದಿರುವಾಗ ಸುಮಾರು ಕಡೆ. ಇವಾಗ ಕೂಡ ಎಲ್ಲ ಒಂದೇ ಸರಿ ಮಾಡಬೇಡಿ. ಫೋನ್ ಮಾಡುವಾಗ ಫಸ್ಟೇ ಬುಕ್ ಮಾಡಿಬಿಡಿ. ಸುಮಾರು ಜನ ಹೇಳ್ತಾ ಇದ್ದಾರೆ ಮಾಡಿ ಅಂತ. ಇಲ್ಲ ಒಂದೇ ಸಲ ಬರೋಕ್ಕಾಗಲ್ಲ. ಬರ್ತೀನಿ ಅಂತ ಬರ್ತೀನಿ, ಇಲ್ಲ ಅಂತ ಇಲ್ಲ. ಹಂಗೆ ನಾವು ಮಾತು ಯಾರ್ಯಾರಿಗೆ ಮುಂಚೆ ಹೇಳಿದಾರೆ ಅವ್ರ ಹತ್ರ ಹೋಗಿ ಮಾಡ್ಕೊಟ್ಬಿಡ್ತಾ ಇದ್ದೀನಿ. ಎಲ್ಲ ಸ್ವೀಟ್ ಮಾಡ್ತೀನಿ. ಏನು ಬೇಕಾದ್ರೆ ಏನು ಬೇಕಾ ಮಾಡ್ಕೊಡ್ತೀನಿ. ಕಲರ್ ಬಂದಂಗಿದೆ. ನಾವು ಒಂಚೂರು ಚೆಕ್ ಮಾಡ್ತೀನಿ ನೋಡಿ ಹೆಂಗ್ ಮಾಡಿದೆ ಅಂತ. ಈ ಥರ ಮುಟ್ರು ನೋಡಿದ್ರೆ ಗೊತ್ತಾಗುತ್ತೆ. ಗಂಟು ಬರುತ್ತೆ, ಗಂಟು ಬರುತ್ತೆ. ಚೂರು ಮುಟ್ಟೋದೇ ಗೊತ್ತಾಗುತ್ತೆ ನನಗೆ ಆಗಿದೆ ಇಲ್ಲ ಅಂತ. 20 ವರ್ಷ ತಿರುಗಿಸಿದಿರಲ್ಲ. ಹೌದು ಸರ್. ನಾವು ಪಾತ್ರನ ಯಾವ ಥರ ತೊಳಿಬೇಕು, ಯಾವ ಥರ ಇದು ಮಾಡಬೇಕು, ಯಾವ ಕಲಾ ಯೂಸ್ ಮಾಡಬೇಕು ಎಲ್ಲ ಗೊತ್ತಾಯ್ತು ನನಗೆ. ವೆರಿ ಗುಡ್. ಮೈಸೂರು ಪಾಕ್ ಯಾವ್ದು ಮಾಡೋದು ಬರುತ್ತೆ. ಆ ಥರ ಒಂದೊಂದು ಪಾತ್ರಗಳು ಇರುತ್ತೆ. ವೆರಿ ಗುಡ್. ಇವೆಲ್ಲ ಮೈಸೂರು ಪಾಕ್ ಮಾಡಿ ಕಪ್ಪಲ್ ಹಾಕಂಗೆ ಆ ಥರ ಎಲ್ಲ. ಅದಕ್ಕೊಂಥರ ಸ್ಟೀಲ್ದು ಬೋಲ್ ಇರುತ್ತೆ, ಒಂದು ಸೈಜ್ ಬರುತ್ತೆ, ಅಳತೆ ಬರುತ್ತೆ. ಯಾವ
ಆದ್ರೆ ಕಟ್ ಮಾಡಿದ್ರೆ ಈ ತರ ಸ್ವಲ್ಪ ಲೆಂತ್ ಬರುತ್ತೆ ಉದ್ದ ಆ ಥರ ಒಂದೊಂದು ಸಾಮಾನು ಇರುತ್ತೆ. ಹೌದೌದು, ಎಲ್ಲಾ ಸ್ವೀಟ್ಸ್ಗೂ ತುಂಬಾ ಅಡಿಗೆಗೆ ಅಳತೆ ಮುಖ್ಯ. ಹೌದೌದು, ಅಳತೆ ಇಲ್ಲದೆ ಅಡಿಗೆ ಮಾಡಿದ್ರೆ ಅಡಿಗೆ ಕೆಟ್ಟೋಗುತ್ತೆ. ಹೌದು, ಕಣ್ಣಳತೆ ಆಗ್ಬೋದು ಅಥವಾ ಎಕ್ವಿಪ್ಮೆಂಟ್ ಮಾಡಿ ಯೂಸ್ ಮಾಡೋದಾಗ್ಬೋದು. ಹೌದು, ಬಟ್ ಏನಾದ್ರೂ ಸರಿ ಅಳತೆ ಇರಬೇಕು, ಮಾಡ್ಬೇಕು. ಹೌದು. ದೂದ್ ಪೇಡ ರೆಡಿ ರೆಡಿನಾ? ರೆಡಿ ಆರ್ಬೇಕೀಗ. ಮಿಲ್ಕ್ ಪೌಡರ್ ಮಿಕ್ಸ್ ಮಾಡ್ತೀನಿ ಒಂದ್ 2 ನಿಮಿಷ. ಬಂದ್ ಮಾಡ್ಬಿಡಿ ಸರ್. ಬಂದ್ ಮಾಡ್ಬಿಡ್ಲಾ? ಬಂದ್ ಮಾಡಿ. ಈಗ ಈ ಬಿಸಿಗೆ ಸರಿ ಆಗುತ್ತೆ ಒಂದ್ 2 ಸಾರಿ. ಓಕೆ ಓಕೆ ಓಕೆ. ತಲೆ ಹಿಡಿಬಾರ್ದು, ಹಿಂಗೆ ಆಡ್ತಾ ಇರ್ಬೇಕು. ಓಕೆ ಓಕೆ. ಸ್ವೀಟ್ ಕೆಲಸ ಕೈ ಓಡ್ತಾ ಇರ್ಬೇಕು ಅಲ್ಲ? ಹೌದು, ಆ ಕಡೆ ಎಲ್ಲಿ ನೋಡ್ಬಾರ್ದು. ಮಲ್ಕೊಂಡ್ರೆ ಕೈಯೆಲ್ಲ ಬಿದ್ದೋಗಿರ್ತೇನಲ್ಲ. ಹೌದೌದು. ಈ ಸೋಮ್ ಪಪಡಿ ಅಂತಾರೆ, ತಿನ್ನಕ್ ಚೆನ್ನಾಗಿರುತ್ತೆ, ಅದು ತುಂಬಾ ಕಷ್ಟ. ಸೋಂಪಪಡಿನ? ಹೌದು. ಮತ್ತೊಂದ್ಸರಿ ಮಾಡ್ಲೇಬೇಕು ನೀವು. ಮಾಡ್ಬಿಡೋಣ ಬಿಡಿ ಒಂದ್ಸರಿ. ಬಟ್ ಮಾಡಕ್ಕಾಗಲ್ಲ, ಬೇಡ ಅಷ್ಟ. ನಾವೇನಂದ್ರೆ ಮನೇಲಿ ಮಾಡ್ಕೊಳ್ಳೋದನ್ನ ತೋರಿಸ್ಕೊಡ್ಬೇಕು ಅಂತ ನಮ್ಮ ಕಾರ್ಯಕ್ರಮ. ಮನೇಲಿ ಮಾಡಕ್ಕಾಗಲ್ಲ, ಮನೇಲಿ ಮಾಡಿದ್ರು ಅದು ವೇಸ್ಟ್ ಆಗುತ್ತೆ. ಹೌದಾ? ಸಕ್ಕರೆ ವೇಸ್ಟ್, ತುಪ್ಪ ವೇಸ್ಟ್, ಎಲ್ಲ ವೇಸ್ಟ್. ಬೇಡ ಹಂಗನೆ ಮಾಡೋದು ಬಳಸ್ತೀವಿ. ಇವಾಗ ಏಲಕ್ಕಿ ಪುಡಿ ಹಾಕ್ಬೇಕು, ಚೂರು ತುಪ್ಪ ಹಾಕ್ಬೇಕು. ಬಿಡಿ, ಹಾಕೊಳ್ಳಿ. ಓಹ್, ತುಂಬಾ ಗಟ್ಟಿನೇ ಆಗಿದೆ. ಗಟ್ಟಿ ಆಗುತ್ತೆ ಅದು, ನೀರ್ ತರ ಆಗಿ ಮತ್ತೆ ಗಟ್ಟಿ ಆಯ್ತಾ ಅದು. ಓಕೆ ಓಕೆ ಓಕೆ. ಏಲಕ್ಕಿ ಪುಡಿ ಹಾಕ್ತೀನಿ ಸರ್. ಹಾಕಿ. ಮಿಲ್ಕ್ ಪೌಡರ್, ಹಾಲಿನ ಪುಡಿ ಹಾಕಿ ಹಾಕಿ. ಇದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಸ್ವಲ್ಪ ಗಟ್ಟಿ ಆಗುತ್ತೆ. ಓಕೆ. ತುಂಬಾ ಇದಾಗಿರುತ್ತೆ. ಓಕೆ ಓಕೆ. ಹಾಲ್ಕೋವಾ. ಹೌದು, ಹಾಲ್ಕೋವಾ. ತುಪ್ಪ ಬೇಕಾ ಇದಕ್ಕೆ? ತುಪ್ಪ ಹಾಕೋಣ, ಟೇಸ್ಟ್ ಚೆನ್ನಾಗಿರುತ್ತೆ. ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಚೂರು ಜಾಸ್ತಿ, ಅಷ್ಟೊಂದು ತುಪ್ಪ ಹಾಕಲ್ಲ. ತುಪ್ಪ ಹಾಕಂದ್ರೆ ಅಷ್ಟೊಂದು ಹಾಕಿದ್ರೆ ಚೆನ್ನಾಗಿರಲ್ಲ, ಟೇಸ್ಟಿಂಗ್ ಅಷ್ಟೇ. ಕೊಡಿ, ಮಿಕ್ಸ್ ಮಾಡ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ, ನವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ, ನವರಾತ್ರಿ ಹಬ್ಬಕ್ಕೋಸ್ಕರ ಗೊಂಬೆ ಮುಂದೆ ಮತ್ತೆ ಬಂದವರಿಗೆ ಕೊಡಕ್ಕೆ ಒಂದು ಹಾಲ್ಕೋವಾ, ಹಾಲಿನ ಕೋವವನ್ನ ಯಾವ ರೀತಿ ಮಾಡ್ಕೋಬಹುದು ಅದನ್ನ ತೋರಿಸ್ಕೊಡ್ತಾ ಇದ್ದಾರೆ ಪ್ರಕಾಶ್ ರಾವ್ ಅವರು. ರೆಡಿ ಆಗಿದೆ, ಆಲ್ಮೋಸ್ಟ್ ಆಲ್ ಫಿನಿಶ್ ಆಗೋಯ್ತೀನಿ. ಏನು ಮುಂದೆ ಕಟ್ಟಿ ಸ್ಕ್ವೇರ್ ಮಾಡಿ ರೌಂಡ್ ಮಾಡಿ ನಮ್ಮ ಕೈಯಲ್ಲಿ ಕೊಟ್ರೆ ರುಚಿ ನೋಡೋದೇನೆ ಫಟಾಫಟನ ಮಾಡ್ಕೋಬಹುದು. ಇಷ್ಟು ಬೇಗ ಸ್ವೀಟ್ ಮಾಡ್ಕೊಳ್ತೀವಿ ಕಲ್ಪನೆನೇ ಇರಲ್ಲ. ಅದು ಪೇಡ ಗಿಡ ಇಲ್ಲ ಅಂದ ತಕ್ಷಣ ನಾವು ಮಾಡ್ಕೊಳಕ್ಕಾಗಲ್ಲ ಅಂದ್ರೆ ಸಾಕಷ್ಟು ಜನ 10 ನಿಮಿಷಕ್ಕೆ ಪೇಡ ಮಾಡ್ಕೋಬಹುದು. ಸರಿಯಾಗಿ ನೋಡ್ಕೊಳ್ಳಿ, ನೀವೇ ಬರ್ಕೊಳ್ಳಿ, ಮನೇಲಿ ಮಾಡ್ಕೊಳ್ಳಿ, ಸಿಕ್ಕಾಪಟ್ಟೆ ಸಖತ್ತಾಗುತ್ತೆ. ಇದರಲ್ಲಿ ಏನ್ ಬೇಕಾ ಮಾಡ್ಬೋದು. ರೋಲ್ ಮಾಡ್ಕೋಬಹುದು, ಚಾಕ್ಲೇಟ್ ರೋಲ್ ಮಾಡ್ಬೋದು. ಚಾಕ್ಲೇಟ್ ಪುಡಿ ಹಾಕಿದ್ರೆ, ಕೇಸರಿ ಪುಡಿ ಕಲರ್ ಹಾಕಿದ್ರೆ ಕೇಸರಿ ಪೇಡ ಆಗುತ್ತೆ. ಕೇಸರಿ ಪೇಡ ಆಗುತ್ತೆ. ಯಾವ ತರ ಪೇಡ ಬೇಕು ಮಾಡ್ಬೋದು ನೀವು. ಚಾಕೋ ಪೌಡರ್ ಹಾಕಿದ್ರೆ ಚಾಕೋ ಪೇಡ ಆಗುತ್ತೆ. ಅಷ್ಟೇ. ಗೋವಾದಲ್ಲಿ ಎಷ್ಟೊಂದು ಐಟಮ್ ಇದೆ ಗೊತ್ತಾ. ಆಡ್ ಮಾಡ್ತಾರೆ, ಒಂದು ಹೆಸರು ಹೇಳ್ತಾ ಇರ್ಬೋದು ಅಷ್ಟೇ. ಒಂಚೂರು ಆರ್ಬೇಕು ಸರ್, ಸ್ವಲ್ಪ ಆರ್ಬೇಕಾ? ಪ್ರಕಾಶ್ ಇದೇನ್ರಿ ಇದು ಚಪಾತಿ ಇಡ್ತಾರ ಆಗೋಯ್ತು? ಅದೇ ಸರ್, ಆರೋಯ್ತಲ್ಲ ಅಷ್ಟೇನಾ? ಅಷ್ಟೇ. ಓಕೆ, ನೆಕ್ಸ್ಟ್ ಏನ್ ಮಾಡೋದು? ಇವಾಗ ಏನು ಉಂಡೆ ಮಾಡೋದು ಅಷ್ಟೇ. ಮಾಡಿ 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 ಉಂಡೆ ಮಾಡ್ತೀರಾ? ಸ್ಕ್ವೇರ್ ನೋಡಿ ಹೆಂಗಿದೆ, ಗಟ್ಟಿ ಆಗಿದೆ. ಉಂಡೆ ಹಾಕೋಣ, ಇದ್ರಲ್ಲಿ ಹಾಕೋಣ. ಸೈಜ್ ಹಾಕೊಳ್ಳಿ, ಯಾವ ಸೈಜ್ ಬೇಕಾದ್ರೆ ಮಾಡ್ಕೋಬೋದು ನಾವು. ಓಕೆ. ದಪ್ಪನ ಮಾಡ್ಕೋಬೋದು, ಸಣ್ಣದ ಮಾಡ್ಕೋಬೋದು. ಓಕೆ. ಇವಾಗ ಮಾಡ್ತೀನಿ ನೋಡಿ, ಉಂಡೆ ಮಾಡ್ತೀನಿ. ರೌಂಡ್ ಮಾಡ್ಕೊಳ್ಳಿ. ಓಕೆ, ತೋರಿಸ್ತೀನಿ. ಇವಾಗ ರೌಂಡ್ ಮಾಡಾಯ್ತು. ಎರಡೆರಡು ಮಾಡ್ತೀನಿ. ಒಂದನೇ ಮಾಡಿ. ಹೌದು, ನಾವು ಎಕ್ಸ್ಪೀರಿಯನ್ಸ್ ಇಲ್ಲ, ಎರಡೆರಡು ಮಾಡ್ತೇನೆ, ನೀವು ಒಂದೇ ಮಾಡಿ. ಏಕಕಾಲದಲ್ಲಿ 2 ಮಾಡ್ತೀರಾ ನೀವು? ಹೌದು. ಓಹೋ. ಹಿಂಗೆ ರೌಂಡ್ ಮಾಡ್ಕೊಳ್ಳಿ. ಮೇಲ್ಗಡೆ ಒಂದು ಬಾದಾಮಿ ಇಟ್ಬಿಡ್ತೀನಿ. ಹಿಂಗೆ ಮಾಡ್ಕೊಳ್ಳಿ. ಕೈಯಲ್ಲಿ ಮಾಡ್ಕೊಂಡೆ ಒತ್ತಿ ಒಂಥರ ಆಪಲ್ ಥರ ಬರುತ್ತೆ. ಹಿಂಗೆ ಬೇರೆ ಹೆಸರು ಬಾದಾಮ್ ಹಾಕಿದ್ರೆ ಬಾದಾಮ್ ಪೇಡ ಆಗುತ್ತೆ, ಪಿಸ್ತಾ ಆಗುತ್ತೆ. ಒಂದೊಂದು ಹೆಸರು ಅಷ್ಟೇ. ನಾವು ಮೇಲ್ಗಡೆ ಪಿಸ್ತಾ ಇಟ್ರೆ ಪಿಸ್ತಾ ಪೇಡ, ಬಾದಾಮ್ ಇಟ್ರೆ ಬಾದಾಮ್ ಪೇಡ, ಕಾಜು ಇಟ್ರೆ ಕಾಜು ಪೇಡ, ಏನ್ ಬೇಕಾದ್ರೆ ಹೇಳ್ಕೋಬಹುದು. ದೂದ್ ಪೇಡ ಸರ್, ದೂದ್ ಪೇಡ ರೆಡಿ ಮಾಡಿ ನಮ್ ಕೈಲಿ ಕೊಟ್ಟಿದ್ದಾರೆ. ಒಳ್ಳೆ ಡಿಸೈನು, ಬೇಕಾದ ಡಿಸೈನ್ ಮಾಡ್ಕೋಬಹುದು. ಗೋಡಂಬಿ ಕೊಡಿಲಿ. ಒಂದು ಪೇಡ ತಗೊಂಡು ಅದಕ್ಕೆ ಬಾದಾಮಿ ತೆಗೆದ್ಬಿಟ್ಟು ನೀವು ಒಂದು ಗೋಡಂಬಿ ಇಟ್ರೆ ಗೋಡಂಬಿ ಪೇಡ ಆಯ್ತು. ಗೋಡಂಬಿ ಕಾಜು ಪೇಡ ಅನ್ಕೊಳ್ತಾರೆ. ಇದೆಲ್ಲ ಬರೀ ಡೆಕೋರೇಷನ್ ನಿಂತಿರುತ್ತೆ ಅಷ್ಟೇನೆ. ಯಾವ್ದು ಬೇಕಾದ ಡಿಸೈನ್ ಮಾಡ್ಕೋಬಹುದು. ತುಂಬಾ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿ ನಮ್ ಕೈಲಿ ಕೊಟ್ಟಿದ್ದಾರೆ. ಬೇಕಾದ ಡಿಸೈನ್ ಮಾಡ್ಕೊಳ್ಳಿ ನೀವು. ಅದೆಲ್ಲ ದೂದ್ ಪೇಡನೇ. ಇದನ್ನ ಯಾವ ರೀತಿ ಮಾಡಿದ್ರು 10 ನಿಮಿಷ ಸಾಕು. 10 ರಿಂದ 11 ನಿಮಿಷಕ್ಕೆ ದೂದ್ ಪೇಡ ಮಾಡಿ ಇಟ್ಕೋಬಹುದು ನಿಮ್ಮಲ್ಲಿ. ಗೊಂಬೆ ಹಬ್ಬಕ್ಕೆ, ನವರಾತ್ರಿ ಹಬ್ಬಕ್ಕೆ ಇದೆಲ್ಲ ತುಂಬಾ ಯೂಸ್ಫುಲ್ಲು. ಇನ್ನೊಂದ್ಸರಿ ತೋರಿಸ್ತೀನಿ ಪ್ರಕಾಶ್ ಅವರು ಇದನ್ನ ಯಾವ ರೀತಿ ಮಾಡಿದ್ರು. ನೋಡ್ಕೊಳ್ಳಿ, ಬರ್ಕೊಳ್ಳಿ. ನವರಾತ್ರಿ ಹಬ್ಬಕ್ಕೆ ನೀವೇ ಮಾಡ್ಕೊಂಡು ತಿನ್ಕೊಳ್ಳಿ.
ದೂದ್ ಪೇಡ ಮಾಡುವ ವಿಧಾನ: ಒಂದು ಬಾಣಲಿಗೆ ಖೋವಾ, ಸಕ್ಕರೆ ಹಾಕಿ ಅದು ಕರಗಿ ಮತ್ತೆ ಗಟ್ಟಿಯಾಗುವವರೆಗೆ ಕಲಕುತ್ತೀರಿ. ನಂತರ ಏಲಕ್ಕಿ ಪುಡಿ, ಹಾಲಿನ ಪುಡಿ, ತುಪ್ಪ ಹಾಕಿ ಮಿಕ್ಸ್ ಮಾಡಿ. ಮಿಶ್ರಣ ತಣ್ಣಗಾದ ನಂತರ ಉಂಡೆ ಮಾಡಿ ಮೇಲೆ ಬಾದಾಮಿ, ಗೋಡಂಬಿ ಇಟ್ಟು ಅಲಂಕರಿಸಿದರೆ ದೂದ್ ಪೇಡ ಸವಿಯಲು ಸಿದ್ಧ. ಪ್ರಕಾಶ್ ಹೇಳಿ ಸರ್. ಟೇಸ್ಟ್ ಮಾಡೋಣ. ಮಾಡೋಣ ಸರ್. ಈಗ ಮಾಡೋದು ಚೆನ್ನಾಗಿರುತ್ತೆ, ಅದ್ರೊಳಗೆ ಏನು ವಿಶೇಷ ಏನಿಲ್ಲ. ಅಂದ್ರೆ ಇಷ್ಟೊಂದು ಈಸಿಯಾಗಿ ಮಾಡೋದಲ್ಲ, ಅದೊಂದೇ ಖುಷಿ ನಮಗೆ. ಹೌದು. ಅದ್ಭುತ. ಸ್ವಲ್ಪನೇ ತಿನ್ಬೇಕು. ಹೌದು. ಜಾಸ್ತಿ ತಿಂದ್ರೆ ಮಜಾ ಸಿಗಲ್ಲ. ಮಜಾ ಸಿಗಲ್ಲ. ಚೆನ್ನಾಗಿದೆ ನೋಡಿ ಯಾವ ಥರ ಡಿಸೈನ್ ನೋಡಿ ಸರ್ ಹೆಂಗಿದೆ. ವಾ ಒಳ್ಳೆ ಡಿಸೈನ್. ಯಾವ ಥರ ಡಿಸೈನ್ ಬೇಕು ಮಾಡ್ಕೋಬೋದು. ಬೇಡ ಈ ಥರ ಕೋವಾ ನೀವು ಮನೇಲಿ ಮಾಡ್ಕೋಬೋದು. ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀವಿ. ಆ ಈಸಿಯಾಗಿ ತೋರಿಸಲ್ಲ ಬಿಟ್ಟಾಕಿ ಎಷ್ಟು ರುಚಿ ಇದೆ ಗೊತ್ತೇನ್ರಿ ಪ್ರಕಾಶ್? ಹಾಂ ಸರ್. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರಕಾಶ್. ಥ್ಯಾಂಕ್ ಯು. ತುಂಬ ಸಖತ್ತಾಗಿದೆ ರೀ ಪೇಡ. ಅದ್ಭುತವಾಗಿದೆ ಪೇಡ. ಒಳ್ಳೊಳ್ಳೆ ಪೇಡಗಳು. ಈ ಥರ ಪೇಡಗಳನ್ನ ನೀವು ಮನೇಲೆ ಮಾಡ್ಕೊಳ್ಳಿ ಅಂತಲೇ ನಾವು ತೋರಿಸ್ತಾ ಇದ್ದೀವಿ. ಅದು ಈಸಿಯಾಗಿರೋ ಸ್ವೀಟ್ಗಳನ್ನೇ ತೋರಿಸ್ತಾ ಇದ್ದೀವಿ. ತುಂಬ ಸ್ವೀಟ್ಗಳಿದೆ ಮಾಡೋಕ್ಕೆ. ನಾವೇನೋ ತೋರಿಸೋದು ನೀವೇನೋ ಮಾಡ್ಕೊಳ್ಳೋದೆಲ್ಲ ಆಗಬಾರ್ದು. ಈಸಿಯಾಗಿ ಮನೇಲಿ ನಾವು ತೋರಿಸೋಂಥದ್ದನ್ನ ಈಸಿಯಾಗಿ ಅಂದರೆ ಮನೇಲಿ ಇರೋವಂಥ ಸಾಮಗ್ರಿಗಳನ್ನೇ ಯೂಸ್ ಮಾಡಿ ಮಾಡ್ಕೊಳ್ಳೋಕ್ಕೆ ಆಗಬೇಕು ಅನ್ನೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ನೀವು ಒಳ್ಳೊಳ್ಳೆ ಸ್ವೀಟ್ಗಳನ್ನ ಮಾಡಿ 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 ನಿಮಗೆ ತೋರಿಸ್ತಾ ಇದೀವಿ. ಸಮಯ ಆಯಿತು ಮುರಳಿಯವರೇ, ಕಾರ್ಯಕ್ರಮ ಮುಗಿಸಿ ಅಂತ ಇದ್ದಾರೆ. ಓಕೆ, ಕಾರ್ಯಕ್ರಮ ಮುಗಿಸೋಣ. ಸಾಕಷ್ಟು ಜನ ಫೋನ್ ಮಾಡ್ತಾರೆ, ಮುರಳಿ ನಮ್ಮನ್ನು ಕರ್ಸ್ಕೊಳ್ಳಿ ಅಂತಾರೆ, ಮೇಲ್ ಮಾಡ್ತಾರೆ. ಖಂಡಿತವಾಗ್ಲೂ ನಿಮ್ಮನ್ನೆಲ್ಲ ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ. ನಮ್ಮ ವಿಶೇಷವಾದ ಕಾರ್ಯಕ್ರಮ ನವರಾತ್ರಿ ಹಬ್ಬದ ವೈವಿಧ್ಯಮಯ ಕಾರ್ಯಕ್ರಮಗಳು ಇನ್ನೂ ಸಾಕಷ್ಟು ದಿನ ನಡೆಯುತ್ತೆ. ಓಕೆ, ಮತ್ತೆ ಸಿಗೋಣ. ಅಲ್ಲಿವರೆಗೂ